ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಕಲಾವಿದರ ಆರಾಧ್ಯ ದೇವರಾದ ಪಂಡಿತ್ ಪುಟ್ಟರಾಜ ಮಹಾಸ್ವಾಮಿಯವರನ್ನು ಸ್ಮರಿಸಿಕೊಂಡು ಲೋಕನಾಯಕರಾದ ಶಿವಶಕ್ತಿಯರಲ್ಲಿ ಹಣೆಮಣಿದು ಕಥಾನಾಯಕರು ಶಿವಸ್ವರೂಪಿಗಳಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಅಪ್ಪನವರ ಚರಣಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಮಹಾತ್ಮರ ಲೀಲೆಯನ್ನು ಶ್ರವಣ ಮನನ ಮಾಡುವ ಸಕಲ ಪುಣ್ಯಾತ್ಮರಂತರಾತ್ಮಕ್ಕೂ ನನ್ನ ವಂದನೆಗಳು. ಪೂರ್ವಜನ್ಮದ ಪುಣ್ಯದಿಂದ ಮನುಷ್ಯ ದೇಹವನ್ನು ಧಾರಣ ಮಾಡಿದ ವ್ಯಕ್ತಿ ಸುಖವಾಗಿರಬೇಕಾದ್ರೆ, ಅವನು ಆನಂದವನ್ನು ಅನುಭವಿಸಬೇಕಾದ್ರೆ ಅದಕ್ಕೆ ಮಹಾತ್ಮರ ಗುರುವಿನ ಆಶೀರ್ವಾದ ಬೇಕು ಅಂತ ಬಲ್ಲವರು ಹೇಳ್ತಾರೆ. ಅಂಥ ಮಕ್ಕಳನ್ನು ಪಡೆಯಬೇಕಾದರೂ ಕೂಡ ಪೂರ್ವಜನ್ಮದ ಪುಣ್ಯ ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳಿತಾ ಇದ್ದೀವಿ. ಅದರಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಚಳಕಾಪುರದಲ್ಲಿ ತಂದೆ ಗುರುಶಾಂತಪ್ಪ, ತಾಯಿ ದೇವಮಲ್ಲಮ್ಮ ಶರಣ ದಂಪತಿಗಳು ಈ ಪುಣ್ಯಾತ್ಮರ ಉದರದಿಂದ ಜನಿಸಿರತಕ್ಕಂಥವನೇ ನಮ್ಮ ಕಥಾನಾಯಕ ಶ್ರೀ ಸಿದ್ಧಾರೂಢ ಜಗದ್ಗುರು. ಆ ಗುರುಶಾಂತಪ್ಪನವರ ಕನಸಿನಲ್ಲಿ ಶಿವನು ಹೇಳಿದ್ದನಂತೆ, ಜಗತ್ತಿನಲ್ಲಿ ತುಂಬಿರುವ ಅಜ್ಞಾನವನ್ನು ಅಳಿಸುವುದಕ್ಕೋಸ್ಕರವಾಗಿ ನಾನು ನಿನ್ನ ಗರ್ಭದಲ್ಲಿ ಜನಿಸಿ ಬರ್ತಾ ಇದ್ದೀನಿ ಅಂತ. ಅದೇ ಪ್ರಕಾರವಾಗಿ ಅವರ ಮಗನಾಗಿ ಹುಟ್ಟಿದ್ದಾನೆ. ಆದರೆ ಈ ಸಿದ್ಧನ ಒಂದು ಲೀಲೆ ಅಗಾಧವಾಗಿರ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥದ್ದು. ಊರಿನ ಜನ ಎಲ್ಲ ಅಂತ ಇದ್ರು, ಸಿದ್ಧ ಹುಚ್ಚಿದ್ದಂಗದನ, ಅವನ ತಲೆ ಸರಿ ಇಲ್ಲ, ಭಾಳ ಉಡಾಳ ಅಂತ. ಆದರೆ ಮಹಾತ್ಮರ ಒಂದು ಲೀಲೆ, ಆ ಭಗವಂತನ ಒಂದು ಸ್ವರೂಪ ತಿಳಿದುಕೊಳ್ಳೋದು ಅಷ್ಟು ಸರಳವಾದ ಮಾತಲ್ಲ. ಸಂಕ್ರಾಂತಿಯ ಹಬ್ಬ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಕೊಟ್ಟು ಸಂತೋಷಪಡಿಸುವಂಥ ಒಂದು ದಿವಸ. ಆ ದಿನ ಬೀದಿಯಲ್ಲಿ ಆಡುವಂಥ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದ ಸಿದ್ಧ. ಬರ್ರೋ, ನಮ್ಮ ಮನೆಗೆ ಎಳ್ಳು ಬೆಲ್ಲ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದಂತೆ. ತಂದೆ ತಾಯಿಗಳು ಯಾರೂ ಮನೆಯಲ್ಲಿರಲಿಲ್ಲ. ತಾಯಿ ನೆಲುವಿನ ಮೇಲೆ ಒಂದು ಪುಟ್ಟ ಗಡಿಗೆಯಲ್ಲಿ ಎಳ್ಳನ್ನು ತುಂಬಿ ಮೇಲಿಟ್ಟಿದ್ರು. ಬಂದು ನೋಡಿದ ಅದು ಸಿದ್ಧನ ಕೈಗೆ ನಿಲುಕ್ತಾ ಇರಲಿಲ್ಲ. ಒಂದು ಬಡಿಗೆ ತಗೊಂಡು ಆ ಗಡಿಗೆಗೆ ತೂತು ಹಾಕಿದನಂತೆ. ಆ ತೂತಿನಿಂದ ಎಳ್ಳು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಎಲ್ಲ ಮಕ್ಕಳು ಸಾಕಷ್ಟು ತಿಂದರು, ಉಡಿಯೊಳಗೆ ಕಟ್ಟಿಕೊಂಡ್ರು. ಆದರೆ ಪುಟ್ಟ ಗಡಿಗೆಯಲ್ಲಿರ್ತಕ್ಕಂಥ ಎಳ್ಳು ಖಾಲಿಯಾಗಲಿಲ್ಲ. ಎಲ್ಲ ದೊಡ್ಡವರು ಬಂದು ನೋಡ್ತಾರೆ, ಇದೇನು ಲೀಲೆ, ಇಷ್ಟು ಸಣ್ಣ ಗಡಿಗೆಯೊಳಗೆ ಇಷ್ಟು ರಾಶಿಯಾಗಿ ಎಳ್ಳು ಬೀಳಬೇಕಾದ್ರೆ ಏನು ಮಾಯೆ ಇರಬೇಕು, ಇದೆಂಥ ಒಂದು ಲೀಲೆ ಇರಬೇಕು ಈ ಸಿದ್ಧನಲ್ಲಿ. ನಂಬುವವರು ನಂಬುತ್ತಾರ, ನಂಬದವರು ಇಲ್ಲ. ಆಗ ತಾಯಿನೂ ಕೂಡ ಬಂದು ನೋಡಿ ಕೇಳ್ತಾರ, ಏನು ಇದು ಸಿದ್ಧ, ಏನಪ್ಪ ನಿನ್ನ ಲೀಲೆ ಅಂದಾಗ ಸಿದ್ಧ ಹೇಳ್ತಾನ, ಯವ್ವ ಇದು ನನಗೇನು ಗೊತ್ತಿಲ್ಲ, ಇದೆಲ್ಲ ನಿನ್ನ ಪಾದದ ಲೀಲೆ, ನಿನ್ನ ಪಾದದ ಮಹಿಮೆ. ಇಂಥ ಬಾಲಲೀಲೆಗಳನ್ನೇ ಪ್ರಾರಂಭ ಮಾಡಿದ ಸಿದ್ಧಾರೂಢ. ಮುಂದೊಂದು ದಿವಸ ಎಲ್ಲ ಹುಡುಗರನ್ನು ಕರೆದುಕೊಂಡು ಆ ಊರಿನಲ್ಲಿ ಒಂದು ದೊಡ್ಡ ಕೆರೆ, ಆ ಕೆರೆಯಲ್ಲಿ ಈಜೋದಕ್ಕೆ ಕರೆದುಕೊಂಡು ಹೋದ. ಬನ್ರೋ ಎಲ್ಲರೂ ಈಜೋಣ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ದೇವದತ್ತ ಅಂತಕ್ಕಂಥ ಹುಡುಗ, ಅವನಿಗೆ ಈಜೋದಕ್ಕೆ ಬರ್ತಾ ಇರಲಿಲ್ವಂತೆ. ಏ ಸಿದ್ಧ, ನನಗೆ ಬರೋದಿಲ್ಲ, ನನಗೆ ಈಜೋದಕ್ಕೆ ಬರೋದಿಲ್ಲ, ನಾನು ಬರೋದಿಲ್ಲ ಅಂದ. ನಾನು ಕಲಿಸ್ತೀನಿ ಬಾರ, ಏನು ದೊಡ್ಡದು ಹೇಳ್ತೀಯೇನು ಅಂತ ಆ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ದೊಡ್ಡ ಕೆರೆ ಒಳಗೆ ನಡುಕೆರೆಗೆ ಹೋಗಿ ಆ ಹುಡುಗನನ್ನು ಕೈ ಬಿಟ್ಟ ಸಿದ್ಧ. ತಳಕ್ಕೂ ಹೋಗಿ ಕುಂತ. ದೇವದತ್ತ ಮ್ಯಾಲ ಬರಲಿಲ್ಲ. ಎಲ್ಲ ಹುಡುಗರು ನೋಡ್ತಾರ, ಸಿದ್ಧ ದೇವದತ್ತನ ಕೊಂದ. ಆ ಸುದ್ದಿ ನನಗೆ ಮುಟ್ಟಿ, ನಿನಗೆ ಮುಟ್ಟಿ, ಊರವರಿಗೆ ಮುಟ್ಟಿ. ಆ ಹುಡುಗನ ತಂದೆ ತಾಯಿಗಳು, ಊರವರು ಎಲ್ಲರೂ ಬಂದು ಕೆರೆ ದಂಡಿ ಮೇಲೆ ನಿಂತು ನೋಡ್ತಾರ. ಏನಾಯಿತು, ಯಾರು ಕೊಂದರು ನಮ್ಮ ಮಗನ್ನ? ಈ ಉಡಾಳ ಸಿದ್ಧನೇ ಕೊಂದ ನೋಡ್ರಿ, ಇವನೇ ತಗೊಂಡು ಹೋಗಿ ನೂಕಿಸ್ತ, ನಡು ನೀರಲ್ಲಿ ಕೈ ಬಿಟ್ಟ ನಿಮ್ಮ ದೇವದತ್ತನ್ನ ಅಂದಾಗ ಅವರು ಬಾಯಿಗೆ ಬಂದಂಗೆ ಬೈತಾರ. ಏನೋ ಸಿದ್ಧ, ನಾವು ನಿನಗೇನು ಅನ್ಯಾಯ ಮಾಡಿದ್ವೋ ಪಾಪಿ, ನಿನ್ನ ಮನೆ ಹಾಳಾಗಿ ಹೋಗಲಿ, ಯಾಕೆ ನಮ್ಮ ವಂಶನ ಹಾಳು ಮಾಡಿದಿ, ನಮ್ಮ ದೇವದತ್ತನನ್ನು ಕೊಂದು ಬಿಟ್ಟೇ ಇಲ್ಲೋ ಪಾಪಿ ಅಂದರು. ಆಗ ಸಿದ್ಧ ಹೇಳ್ತಾನ, ಯವ್ವ ನಾನೇನೋ ನಿಮ್ಮ ದೇವದತ್ತನ ಕೊಂದಿಲ್ಲ, ಆರಾಮದನವ. ಈ ಭವಸಾಗರವನ್ನು ದಾಟುವುದು ಹೇಗೆ, ಇದರಿಂದ ಪಾರಾಗುವುದು ಹೇಗೆ ಅಂತ ಚಿಂತೆ ಮಾಡ್ತಿದ್ದ. ಅದಕ್ಕೆ ಮೊದಲು ಜಲಸಾಗರದಲ್ಲಿ ಪಾರಾಗುವಂತ ಹೇಳಿ ನೀರಿನೊಳಗವನ್ನ ಕುಂದ್ರಿಸಿನಿ, ಆರಾಮದನ, ಬೇಕಾದ್ರೆ ನೀನು ಕರಿ ನಿನ್ನ ಮಗನ್ನ ಅಂದ ಸಿದ್ಧ. ಈ ಮಾತನ್ನು ನಂಬ್ತಿರೋ ಬಿಡ್ತಿರೋ? ಏನು ಹುಚ್ಚು ಹುಡುಗ ಹೇಳ್ತದೆ ಅಂತ ಕೆಲವ್ರು ಅಂತಾರೆ, ಇಲ್ಲ ಕರದಾರ ಕರಿ ಅಂತ ಕೆಲವ್ರು ಅಂತಾರೆ.
ಹೆಂಗಾರ ಆಗಲಿ ಭಗವಂತನ ಲೀಲೆ ಅಂತ. ಏ ದೇವದತ್ತ, ಎಲ್ಲಿದೆಯೋ ನನ್ನ ಕಂದ, ಬಾರು ಅಂತ ಹಡದ ಕರುಳು ಕೂಗಿದಾಗ ಪಟ್ಟನೆ ಎದ್ದವನೇ ದಂಡಿಗೆ ಬಂದು ನಿಂತಿದ್ದಂತೆ ದೇವದತ್ತ. 2-3 ತಾಸುಗಳ ಕಾಲ ನೀರಿನಲ್ಲಿರ್ತಕ್ಕಂಥವನು ಏಕ್ದಮ್ ಬಂದು ನಿಂದಿರಬೇಕಾದ್ರೆ ಏನಿರಬೇಕಿದು? ಯಪ್ಪ ನಿನಗೇನು ಆಗಲಿಲ್ಲೇನೋ, ನೀರಾಗಿ ಹೆಂಗಿದ್ದೋ ಅಂತ ಕೇಳಿದರೆ ಆ ಹುಡುಗ ಹೇಳ್ತದಂತ, ಯವ್ವ ನನಗೇನೂ ಆಗಿಲ್ಲ, ಈ ಸಿದ್ಧದನಲ್ಲ ಇವ ಕುಂದ್ರಿಸ್ಕೊಂಡು ಕುಂತಿದ್ನು ಬೇ, ಎಷ್ಟು ಆನಂದಿತ್ತು ಗೊತ್ತೇನಲ್ಲಿ. ಇವ ಸಣ್ಣವಲ್ಲವ, ಸಿದ್ಧ ಮಹಾಮಹಿಮಾ ಪುರುಷದನ, ಪರಮೇಶ್ವರನ ಸ್ವರೂಪದಾಗ ನನಗೆ ಕಂಡ ಅಂತ ಆ ಹುಡುಗ ಹೇಳ್ತು. ಎಂಥ ಲೀಲೆ ಈ ಸಿದ್ಧನದು! ಇಂಥ ಲೀಲೆಗಳನ್ನು ಅನೇಕ ಮಾಡಿಕೊಂಡು ಬರ್ತಾನೆ. ಒಂದು ಸಲ ಶಾಲಿಗೆ ಹೋದ. ಶಾಲೆಯಲ್ಲೂ ಕೂಡ ಗುರುಗಳು ಏನಾರ ಹೇಳಿದ್ರೆ ಇವನೇನಾರ ಕೇಳ್ತಾ ಇದ್ದ. ಅಕ್ಷರವನ್ನು ಬರಿ ಅಂತ ಹೇಳಿದರೆ, ಇಲ್ರಿ ಗುರುಗಳ, ಈ ಓಂಕಾರದ ಅರ್ಥ ಹೇಳ್ರಿ, ಅದೆಲ್ಲ ನಿನಗೆ ತಿಳಿಯೋದಿಲ್ಲೋ, ಮೊದಲು ಇದನ್ನು ತೀಡು ಅಂತ ಹೇಳ್ತಾ ಇದ್ರು. ಇಲ್ರಿ ನನಗೆ ಹೇಳಕ್ಕೆ ಬೇಕು ಅಂದಾಗ ಇವನ ಚಾಣಾಕ್ಷತನವನ್ನು ಕಂಡು ಆ ಗುರುಗಳು ಹೇಳ್ತಾರ, ಯಪ್ಪ ನಿನ್ನ ಬುದ್ಧಿಗೆ ಅಸಾಧ್ಯವಾದದ್ದು ಯಾವುದಲ್ಲ, ಕೇವಲ ಒಂದು ಹುಡುಗನ ರೂಪದಲ್ಲಿ ನೀನು ಕಾಣ್ತಾ ಇದೀಯಾ, ಆದರೆ ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನಿನಗೆ ತಕ್ಕ ಗುರು ನಾನಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುಗಳನ್ನು ಪಡೆದುಕೊಂಡು ಅವರಿಂದ ನೀನು ಇಂಥ ಬ್ರಹ್ಮೋಪದೇಶವನ್ನು ಪಡೆದುಕೋ, ಆತ್ಮಜ್ಞಾನವನ್ನು ತಿಳಿದುಕೋ ಅಂತ ಹೇಳಿದಾಗ ಮೊದಲಿನಿಂದಲೂ ಸಿದ್ಧ ಹೇಳ್ತಿದ್ದ, ನಾನು ಮನೆಯಿಂದ ಹೋಗ್ತೀನಿ, ಸನ್ಯಾಸಿ ಆಗ್ತೀನಿ ಅಂತ. ಆದರೆ ಎಷ್ಟೇ ಮಕ್ಕಳಿದ್ರೂ ಕೂಡ ಯಾವ ತಂದೆ ತಾಯಿಗಳು ಸನ್ಯಾಸಿ ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವ್ರು ಬೆಳಿಬೇಕು, ದೊಡ್ಡವರಾಗಬೇಕು, ಮದುವೆ ಮಾಡಬೇಕು, ಮಕ್ಕಳನ್ನು ನೋಡಬೇಕು, ಇಂಥ ಒಂದು ಭಾವನೆ ತುಂಬಿರ್ತದೆ ಹೊರತು ಎಲ್ಲಾರ ಗುಡ್ಡದಾಗ ಕುಂದಿರ್ತಾನೆ, ಗಡ್ಡ ಬಿಟ್ಕೊಂಡು ಊರು ತುಂಬ ಅಡ್ಡಾಡ್ತಾನೆ ಅಂದ್ರೆ ಯಾವ ತಂದೆ ತಾಯಿ ಒಪ್ಪೋದಿಲ್ಲ. ಹಾಗೆ ತಂದೆ ತಾಯಿಗಳು ಕೂಡ ಒಪ್ಪಿರಲಿಲ್ಲ. ಅದಕ್ಕೊಂದು ನಾಟಕ ಮಾಡ್ತಾನೆ ನೋಡ್ರಿ ಸಿದ್ಧ. ಎಲ್ಲ ಹುಡುಗರು ಕೂಡ ದೇವಸ್ಥಾನ ಹತ್ರ ಆಟ ಆಡಕ್ಕೆ ಹೋದ. ಅಲ್ಲಿ ಎಲ್ಲ ಹುಡುಗರು ಕುಂತಾಗ ಧ್ಯಾನದಲ್ಲಿ ಕುಳಿತಾನೆ. ಸರ್ಪವನ್ನು ಧ್ಯಾನಿಸಿದ. ತಾನೇ ಸರ್ಪವನ್ನು ಕರೆದು ತಾನೇ ಕಚ್ಚಿಸಿಕೊಂಡ. ಶಿವಸ್ವರೂಪಿಯಾದ ಸಿದ್ಧನಿಗೆ ಯಾವ ಹಾವಿನ ಭಯವಿಲ್ಲ. ಅದು ಕಚ್ಚಿ ಹೋದ ತಕ್ಷಣ ಮಲ್ಕೊಂಡ. ಎಲ್ಲ ಹುಡುಗರು ಗಾಬರಿ ಆದವು. ಸಿದ್ಧ ಸತ್ನೋ, ಹಾವು ಕಡಿದು ಸತ್ತ, ಬರ್ರಿ ಅಂತ ತಂದೆ ತಾಯಿಗಳನ್ನ ಕಳ್ಕೊಂಡು ಬಂದರು. ತಂದೆ ತಾಯಿಗಳು ಬರ್ತಾರ, ಯಪ್ಪ ಏನಾತೋ, ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಿ, ಹೋಗಿದ್ರು ಬದುಕ್ತಿದ್ದೋ ಏನೋ, ಹಾವು ಕಡಿದ ಮೇಲೆ ಯಾರು ಬದುಕ್ತಾರ ಯಪ್ಪ, ಕೈ ಬಿಟ್ಟು ಹೋದಿಲ್ಲ ಅಂತ ಹಡದ ಕರುಳು ಎದಿ ಬಡ್ಕೊಂಡು ಕಣ್ಣೀರು ಹಾಕ್ತಾರ. ಅಷ್ಟೊತ್ತಿಗೆ ಯಾವ ಕಡೆನೇ ಹೊರಟಿದ್ದ ಜಂಗಮರ ಹಿಂಡು ಅದೇ ದಾರಿಯಲ್ಲಿ ಬಂತು. ಈ ಗದ್ಲ ನೋಡಿ ಅವ್ರು ಇಲ್ಲಿಗೆ ಬಂದರು. ಯಾಕ್ರವ ಏನಾಗೈತಿ ಅಂತ ಕೇಳಿದರು. ಏನಿಲ್ಲಪ್ಪ, ನನ್ನ ಮಗನಿಗೆ ಹಾವು ಕಡ್ದೈತ್ರು ಯಪ್ಪ, ಮನೆ ಬಿಟ್ಟು ಹೊಕ್ಕಿನಿ, ಸನ್ಯಾಸಿ ಹಾಕಿನಿ, ಏನೇನೋ ಮಾತಾಡ್ತಿದ್ದ. ನಾವು ಬೇಡ ಅಂದಿದ್ವಿ, ಹಾವು ಕಡ್ದೈತಿ ಅಂದಾಗ ಎಲ್ಲವನ್ನು ಅರಿತಿದ್ದ ಅವ. ಹಾಗಂತನ ನಿಮ್ಮ ಮಗ ಹೆಂಗೆ ಹೇಳ್ತಾನ ಹಂಗೆ ನೀವು ನಡ್ಕೊಳ್ಳೋದಾದ್ರೆ ನಿಮ್ಮ ಮಗನ ನಾವು ಬದುಕಿಸ್ತೀವಿ ಅಂದರು. ಆಗ ಮತ್ತೆ ಆ ಜಂಗಮ ಮೂರ್ತಿಗಳು ಕೂಡ ಸರ್ಪವನ್ನು ಧ್ಯಾನಿಸಿದಾಗ ಅದು ಬಂದು ತಾನು ಕಡಿದಂಥ ಜಾಗದಲ್ಲಿ ಬಾಯಿಟ್ಟು ವಿಷವನ್ನು ಹೀರಿಕೊಂತು ನಿದ್ದೆಯಿಂದ ಎದ್ದವನಂತೆ ಸಿದ್ಧಪ್ಪ ಎದ್ದು ನಿಂತ. ಆಗ ಬಂದಂಥ ಆ ಪುಣ್ಯಾತ್ಮರಿಗೆ ಕೇಳ್ತಾರ, ಯಪ್ಪ ನೀವ್ಯಾರು ನನ್ನ ಮಗನ್ನ ಬದುಕಿಸಿದ್ರಿ ಯಾರು ಅಂದಾಗ ಆ ಪುಣ್ಯಾತ್ಮ ಹೇಳ್ತಾನ, ಯವ್ವ ನಾವು ದೇವನೂರಿನ ಹಿರೇಮಠದ ಸ್ವಾಮಿಗಳು, ಶಿವಯ್ಯ ಅಂತ ನನ್ನ ಹೆಸರು, ನಾನೇನು ಬರ್ತೀನಿ, ಸಿದ್ಧಪ್ಪ ನೀನಿನ್ನ ಎಚ್ಚರ ಆಗುವಂತ ಹೇಳಿ ಅವ್ರು ಹೊರಟೋದ್ರು. ಈ ಕಡೆ ಸಿದ್ಧ ಮನೆಗೆ ಬಂದ, ನಾನು ಹೋಗ್ತೀನಿ ಅಂತ ಹೊರಟು ನಿಂತ. ಅವರು ಒಪ್ಪಿಗೆ ಕೊಡ್ತಾ ಇಲ್ಲ. ಎಂಥೆಂಥವರು ಕೂಡ ಇಂಥ ಒಂದು ಸಾಧನೆಗಾಗಿ ಮನೆ ಬಿಟ್ಟು ಹೋದರು. ಸಿದ್ಧಾರ್ಥ ಮಹಾರಾಜ ಸಮಸ್ತ ರಾಜ್ಯ ತೊರೆದದ್ದು ಸತ್ಯದ ಸಂಶೋಧನೆಗಾಗಿಯೇ. ಶಂಕರಾಚಾರ್ಯರು ಬಾಲ್ಯದಲ್ಲಿ ತಾಯಿ ವಾತ್ಸಲ್ಯ ತೊರೆದು ಸನ್ಯಾಸಿಯಾದದ್ದು ಅಮರ ಸಿರಿ ಗಳಿಸುವುದಕ್ಕಾಗಿಯೇ. ನಮ್ಮ ಚರಿತ್ರ ನಾಯಕರಾಗಿರುವ ಸಿದ್ದಪ್ಪನವರು ಹೊರಟಿದ್ದು ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿಯೇ ಹೊರತು ಎಲ್ಲೆಲ್ಲಿಯಾದರೂ ತಿರುಗಿ ಎಲ್ಲೆಲ್ಲಿಯಾದರೂ ತಿಂದು ಬರೋದಕ್ಕಲ್ಲ. ಆದರೆ ತಾಯಿ ಕರುಳು ಒಪ್ಪಲಿಲ್ಲ. ಇಲ್ಲ ನಾನು ಹೋಗೋವನು ಅಂದಾಗ ಎಲ್ಲರೂ ಕಳಿಸ್ಕೊಡ್ತಾರ. ಸಿದ್ದಪ್ಪ ಹೊರಡಬೇಕಾದ್ರೆ ಏನು ದೊಡ್ಡವನಲ್ಲ, ಭಾಳ ಅಂದರೆ ಒಂದು 8-10 ವರ್ಷ ಇರಬಹುದು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಆಗ ಅವನ ಜೊತೆಯಲ್ಲಿ ಆಡುವಂಥ ಒಂದಿಬ್ಬರು ಇದ್ದರು, ಸೋಮ ಭೀಮ ಅಂತ. ಇವ್ರು ಲೆಕ್ಕ ಹಾಕಿದ್ರು, ಸಿದ್ದನು ಕೂಡ ನಾವು ಹೋಗಿಬಿಟ್ರೆ ಬೇಕಾದ ಬೇಡ ಅದು ತಿನ್ನಕ್ಕೆ ಸಿಗುತ್ತಾ, ನಾವು ಹೋಗೋಣ ನಡೆಯಲೆ, ನಾವು ಹೋಗೋಣ ಅಂತ ಇವರು ಹೊಂಟು. ನಿಮಗೆ ನೀಗದಿಲ್ರೋ ಬ್ಯಾಡ್ರೋ ಅಂತಾನೆ ಸಿದ್ಧ. ಇಲ್ಲ ನಾವು ಬರಾರ. ಹೋದ್ರು ಇವರಿಬ್ಬರಿಗೆ ಸಾಕಾಯಿತು. ಸಿದ್ಧ ನಾವೊಳ್ಳೆ ಬಂದ್ವಲ್ಲೋ ಯಪ್ಪ ನಿನ್ನ ಜೊತೆಗೆ, ಆರಾಮ್ ಮನೆಗೆ ಉಣ್ತಿದ್ವಿ, ತಿಂತಿದ್ವಿ, ಆಡ್ತಿದ್ವಿ, ನಿನ್ನ ಜೊತೆ ಬಂದಿವಲ್ಲೋ, ಹೊಟ್ಟೆ ಭಾಳ ಹಸಿವಾಗೀತು ನಮಗೆ ಅಂತಾರೆ ಇವರು. ಆಗ ಸಿದ್ದಪ್ಪ ಅಂತಾನ, ಬರೀ ಉಣ್ಣೋ ಸಲುವಾಗಿ ಬದುಕಬಾರ್ದು,
ಉಣ್ಣೋ ಸಲುವಾಗಿ ಬದುಕಬಾರ್ದು, ಬದುಕೋ ಸಲುವಾಗಿ ಉಣ್ಣಬೇಕು ಮನುಷ್ಯ. ಒಂದು ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವನ್ನ ಹೊತ್ಕೊಂಡು ಹೋಗಿ ಅಂತ ಹೇಳ್ಯಾರ. ಬರೀ ತಿಂದು 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 ಸಾಯ್ತಿರಲ್ರು. ಶಿವನ ಧ್ಯಾನಿಸಿ ನಿಮ್ಮ ಇದ್ದಲ್ಲಿಗೆ ತಂದು ಕೊಡ್ತಾನೋ ಆ ಭಗವಂತ ಪ್ರಸಾದನ. ಶಿವನಾಮ ಸ್ಮರಣೆ ಮಾಡ್ಕೊಂಡು ಬರ್ರಿ ಅಂತ ಕರ್ಕೊಂಡು ಹೋದ ಸಿದ್ದಪ್ಪ. ಒಂದು ಹಳ್ಳಿಗೆ ಬಂದರು, ಅಲ್ಲೊಂದು ಈಶ್ವರ ದೇವಸ್ಥಾನ. ಆ ಗುಡಿಗೆ ಬಂದರು, ಮಳೆನೂ ಪ್ರಾರಂಭ ಆಗಿತ್ತು. ಈಶ್ವರ ಮೂರ್ತಿಯ ಮುಂದೆ ಬಸವಣ್ಣನ ಮೂರ್ತಿ ಇತ್ತಲ್ಲ, ಆ ಬಸವಣ್ಣನ ಮೂರ್ತಿ ಮೇಲೆ ಸಿದ್ದಪ್ಪ ಕುಳಿತುಕೊಂಡ. ಇವರಂತಾರೆ ಗೆಳೆಯರು, ಇಳಿಯೋ ಸಿದ್ಧ, ಯಾರು ಬಂದು ನೋಡಿದ್ರಿ ಏನಂತಾರ, ದೇವ್ರ ಮೇಲೆ ಕುಂತಿಯಲ್ಲ, ಇಳಿ ಕೆಳಗೆ. ನಿಮಗೇನು ತಿಳಿತದ, ಸುಮ್ಮನೆ ರೀ ಅಂದ ಸಿದ್ದಪ್ಪ. ಸಂಜೆ ಪೂಜೆಗೆ ಎಲ್ಲರೂ ಗುಡಿಗೆ ಬಂದರು. ಈ ಸಿದ್ಧನ ನೋಡಿದ್ರು, ಹುಚ್ಚಿನ ಆಕಾರದಾಗಿದ್ದ, ಮೈ ಮೇಲೆ ಬಟ್ಟೆ ಇಲ್ಲ. ಮನೆ ಬಿಟ್ಟು ಬರಬೇಕಾದ್ರೆ ಕೇವಲ ಒಂದು ಕೈಪೆಯನ್ನು ಹಾಕಿಕೊಂಡು ಬಂದಿದ್ದ ಸಿದ್ದಪ್ಪ. ಯಾವುದನ್ನೂ ತಂದಿರಲಿಲ್ಲ, ಹಣ ಇಲ್ಲ, ಅರಿವಿ ಇಲ್ಲ, ಹಾಸಿಗೆ ಇಲ್ಲ, ನಿರಾಭಾರಿಯಾಗಿ ಬಂದಿದ್ದ ಸಿದ್ದಪ್ಪ. ಇವು ನೋಡ್ರೇ, ಶುದ್ರ ಕುಲದವನ ನೀಚ, ಇಳಿಯೋ ಕೆಳಗ, ನಿನ್ನ ಆಕಾರ ಏನು, ಹೋಗಿ ದೇವ್ರ ಮೇಲೆ ಕುಂತಿಯಲೋ ಹುಚ್ಚ, ದೊಡ್ಡ ದೇವರು ನಮ್ಮೂರಿಗೆ ಅಂದ. ಆಗ ಸಿದ್ದಪ್ಪಂತನ, ಏಯಪ್ಪ ಪೂಜಾರಿ, ನೀನು ಶ್ರೇಷ್ಠ ಕುಲದವನು, ನಾನೇನೋ ಹೀನ ಕುಲದವನು ಇರ್ಬೋದು ಬಿಡು, ಆದ್ರೆ ನೀನು ಶ್ರೇಷ್ಠ ಕುಲದವನು, ಹತ್ತಿಸ್ಕೊಂಡವನು ದೊಡ್ಡವನು ಏನು ಹತ್ತಿದವನು ದೊಡ್ಡವನು, ನೀನು ವಿಚಾರ ಮಾಡು. ಯಾಕೆ ಮೂರ್ತಿ ಮೇಲೆ ಇವಾಗ ಕುಂತಿದ್ದ. ನನಗೆ ತಿರುಗಿ ಮಾತಾಡ್ತೀನೋ ಅಂತ ಹೊಡೆಯೋದಕ್ಕೆ ಕೈ ಎತ್ತಿದ, ಮ್ಯಾಲೆ ತೊಲೆ ಕೈ ಬಡ್ದು ಕೈ ರಕ್ತ ಇಳಿಯಕತ್ತು. ಅವ ಸುಮ್ಮನೆ ನಿಂತ. 4 ಮಂದಿ ಹಿರಿಯರು ಬಂದರು. ಅವರಿದ್ರಿಗೆಲ್ಲ ತಿಳಿಸಿ ಹೇಳ್ತಾನೆ, ಯಪ್ಪ ನೀವು ಪೂಜೆ ಮಾಡಕತ್ತೀರಿ ಖರೆ, ಬರೀ ಕಲ್ಲಿನ ಒಂದು ಮೂರ್ತಿಯನ್ನು, ಕಲ್ಲನ್ನು ಪೂಜೆ ಮಾಡಕತ್ತೀರಿ, ಇದ್ರಾಗ ಯಾವ ಶಕ್ತಿನೂ ಇಲ್ಲ. ಇದೇನು ಒಂದು ಕಾಡು ಕಲ್ಲು. ಒಬ್ಬ ಶಿಲ್ಪಿಯ ಕೈಯಲ್ಲಿ ಮೂರ್ತಿ ಆಯಿತು, ಅದನ್ನು ಇಲ್ಲಿ ತಂದು ಅನೇಕ ಜನ ಮಹಾತ್ಮರು ತಮ್ಮ ಅಮೃತ ಹಸ್ತದಿಂದ ಸ್ಥಾಪನೆ ಮಾಡಿದರು, ಅದಕ್ಕೆ ಪ್ರಾಣ ಪ್ರತಿಷ್ಠೆ ನೀಡಿದರು. ನೀವೆಲ್ಲ ಪೂಜಿಸಿ ಬೇಡಿ 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 ಅದ್ರಾಗಿರ್ತಕ್ಕಂಥ ಶಕ್ತಿಯನ್ನು ಕಡಿಮೆ ಮಾಡಿರಿ. ಅದೇನಿಲ್ಲ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ತುಂಬ ಸಲುವಾಗಿ ನಾನು ಇದ್ರ ಮೇಲೆ ಕುಂತೀನಿ ನೋಡ್ರಿ ಎಂದ. ಈ ಚಿಕ್ಕ ಹುಡುಗನ ಒಂದು ಅಮರವಾಣಿಯನ್ನು ಕೇಳಿ, ಇವನ ಬಾಯಲ್ಲಿ ಬರ್ತಕ್ಕಂಥ ಶಬ್ದವನ್ನು ಕೇಳಿ ಹಿರಿಯರು ಕೂಡ ದಂಗಾಗ್ತಾರ. ಎಂಥ ಒಂದು ಲೀಲೆ ಐತಿ ಅಂತ ಎಲ್ಲ ಬೆಳತನ ಕುಂತು ಅವನ ಬಾಯಿಂದ ಅಮೃತವಾಣಿಯನ್ನು ಕೇಳಿ ಎಲ್ಲರೂ ಕೂಡಿ ಪ್ರಸಾದ ಮಾಡ್ತಾರೆ. ಮುಂದೆ ಅಲ್ಲಿಂದ ಬೆಳಗಾಗ್ತಲ್ಲ ಸಿದ್ಧರು ಮತ್ತೊಂದು ಕಡೆಗೆ ಹೊರಡ್ತಾರೆ. ಆಗ ಇವರು ಸೋಮಾಭೀಮ ಏನಿದ್ರಲ್ಲ, ಸಿದ್ಧ ನಿನ್ನ ಜೊತೆ ಬಂದರು ಮುಗ್ದೋತಪ್ಪ, ನಾವು ಸರಿಯಾಗಿ ಕೂಳು ಕಾಣಂಗಿಲ್ಲ, ದಿವಸಕ್ಕೆ 1 ಹೊತ್ತು ತಿನ್ನೋದಾಕತ್ತ, ಮತ್ತು ನೀನು ಹಿಂಗೆ ಉಡಾಳ್ತನ ಮಾಡವ, ನಮ್ಗೆ ಯಾರು ಹಾಕ್ಕೊಂಡು ಬಡಿಯರು, ನಾವು ಅಲ್ಲೆಪ್ಪ ನಾವು ಹೋಗ್ತೀವಿ ಅಂತ ಇಬ್ಬರು ಬಂದರು. ಇಂಥದ್ದು ನಮ್ಮದು. ಹೀಗೆ ಈ ರೀತಿಯಾಗಿ ಅಲ್ಲಿಂದ ಸಂಚಾರ ಮಾಡಿಕೊಂಡು ಗೋವಳಕೊಂಡಕ್ಕೆ ಬಂದ್ರಂತೆ. ಅಲ್ಲಿ ಕೂಡ ಒಂದು ಗವಿಯಲ್ಲಿ ಅನೇಕ ದಿವಸಗಳ ಕಾಲ ತಪವನ್ನು ಆಚರಿಸಿದರು. ಮುಂದೆ ಶ್ರೀಶೈಲಕ್ಕೆ ಬಂದರು. ಆ ಶ್ರೀಶೈಲ ಮಠದ ಜಗದ್ಗುರುಗಳು ಮೈ ಮೇಲೆ ಬಟ್ಟೆ ಇಲ್ಲದೆ ಇರ್ತಕ್ಕಂಥ ಈ ಸಿದ್ದಪ್ಪನನ್ನು ನೋಡಿ ಬಹಳ ಆನಂದಪಟ್ಟರು. ಯಾರಪ್ಪ ನೀನು, ಎಲ್ಲಿ ಹೋಗ್ತೀಯ, ಏನಾಗಬೇಕು ಅಂತ ಕೇಳಿದಾಗ, ಇಲ್ರಿ ಬುದ್ಧಿ, ನಾನು ಸಮರ್ಥ ಗುರುವನ್ನು ಹುಡುಕಿಕೊಂಡು ಹೊರಟಿದ್ದೀನಿ ಅಂದಾಗ ಅವರಿಗೂ ಬಹಳ ಆನಂದವಾಯ್ತಂತೆ. ಇಂಥ ಹುಡುಗನಲ್ಲಿ ಎಂಥ ಜ್ಞಾನ ತುಂಬಿದೆಯಲ್ಲ ಅಂತ. ಅನೇಕ ಕಡೆ ಸಂಚಾರ ಮಾಡಿಕೊಂಡು ಯಾವ ಅಮರಗುಂಡಕ್ಕೆ ಸಿದ್ಧರು ಬಂದರು. ಅಮರಗುಂಡದ ಗಜದಂಡ ಸ್ವಾಮಿಗಳ ಸನ್ನಿಧಿಗೆ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಕೇಳಿಕೊಂಡಾಗ ಆ ಗುರು ಕೇಳ್ತಾರ, ನೀನು ಯಾರಪ್ಪ ಅಂದರು. ಆಗ ಸಿದ್ದಪ್ಪ ಹೇಳ್ತಾನ, ಗುರುವೇ, ಈ ಬಾಳು ನಶ್ವರ, ಗಾಳಿಗೊಡ್ಡಿದ ದೀಪದಂತೆ ಅಶಾಶ್ವತವಾದದ್ದು. ಅನಿತ್ಯವಾದ ದೇಹವಿರುವಾಗಲೇ ನಿತ್ಯತ್ವವನ್ನು ಪಡೆಯಬೇಕು. ಅತ್ಯಂತ ದುಃಖದಾಯಕವಾದ ಬದುಕಿನಿಂದ ನಾನು ಬಿಡುಗಡೆ ಹೊಂದಿ ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತ ತಮ್ಮ ಶ್ರೀಚರಣಕ್ಕೆ ಬಂದಿದ್ದೇನೆ. ಬುದ್ಧಿ, ನನ್ನನ್ನು ಉದ್ಧಾರ ಮಾಡ್ರಿ, ಈ ಬಹುಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡ್ರಿ ಅಂತ ಕೇಳಿಕೊಂಡ ಸಿದ್ದಪ್ಪ. ಆವಾಗ ಎಲ್ಲವನ್ನು ಅರಿತವರಾಗಿದ್ದ ಆ ಸದ್ಗುರುಗಳು, ಅರಿದು ನೋಡುವ ಒರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದರೆ ಕೈ ಹಿಡಿದೆತ್ತಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಮಹಾತ್ಮರು ಹೇಳಿದಂತೆ ಆ ಗುರುಗಳು ಕಂಡು ಕಾಣದವರಂತೆ ಸುಮ್ಮನಿದ್ರು. ಅದೇ ಮಠದೊಳಗೆ ಸೇವೆ ಮಾಡ್ಲಿಕ್ಕೆ ಹತ್ತಿದ ಸಿದ್ದಪ್ಪ. ಏನು ಸೇವೆ ರೀ? ಆ ಗುರುಗಳ ಒಂದು ಕುದುರೆಯ ಮೈ ತಿಕ್ಕೋದು, ಅದರ ಲದ್ದಿ ಬೆಳೆಯೋದು, ಅದಕ್ಕೆ ಮೇವು ತಂದು ಹಾಕೋದು, ಹಕ್ಕಿ ಕಸ ಹುಡುಗೋದು, ಇಂಥ ಸೇವೆಯಲ್ಲಿ ತತ್ಪರನಾದ. ಹಸಿವಾಯಿತು ಅಂದ್ರೆ ಯಾರ್ದಾರ ಮನೆ ಮುಂದೆ ಹೋಗಿ ತಾನೇ ಒಂದು ರೊಟ್ಟಿ ಇಸ್ಕೊಬಂದು ತಾನೇ ತಿಂತಿದ್ದಂತ. ಇನ್ನೊಬ್ರಿಗೆ ಕೊಡ್ರಿ ಅಂತ ಮಠದಾಗ ಊಟ ಕೊಡ್ರಿ ಅಂತ ಕೇಳ್ತಿರ್ಲಿಲ್ಲ. ಇಂಥ ಒಂದು ಸೇವೆ ಆ ಗುರುವಿನ ಮನಸ್ಸಿಗೆ ಬರ್ತದ. ಎಂಥ ಶಿಷ್ಯ ಸಿಕ್ಕಿದ್ನಲ್ಲ ನನಗೆ ಅಂತ ಆನಂದ ಪಟ್ಕೊಂಡ್ರಂತೆ ಗುರುವು. ಒಂದು ಸಲ ಸುಭಾಶಾಸ್ತ್ರಿಗಳು ಅಂತ ಅವರು ಕಾಶಿಯಲ್ಲಿ ಜೈವನ ಗಳಿಸಿರ್ತಕ್ಕಂಥವರು, ಅವರು ಮಠಕ್ಕೆ ಬಂದರು. ಗುರುಗಳಿಗೆ ಕೇಳಿದರು, ಏನ್ರಿ ಯಾವ ಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದೀರಿ ಹುಡುಗರಿಗೆ?
ಏನಪ್ಪ ಉಪನಿಷತ್ತಿನ ಒಂದೊಂದು ವಾಕ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಸ್ವಾಮಿಗಳು ಅಂದರು. ಆಗ ಸುಭಾಷಾಸ್ತ್ರಿಗಳ ಅಂದ್ರಂತ, ಏನ್ರಿ ನೀವು ಉಪನಿಷತ್ತು ಅಂದರೆ ಅದು ಬ್ರಾಹ್ಮಣರಿಗೆ ಮಾತ್ರ ಮೀಸಲು, ಅದು ಇಂಥ ಶುದ್ರರಿಗೆಲ್ಲ ಸಲ್ತಕ್ಕಂಥದ್ದಲ್ಲ, ಹೋಗ್ರಿ ಇವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಏನು ತಿಳಿತದೆ ಇವರಿಗೆ ಅಂದ್ರಂತ. ಆಗ ಸಿದ್ಧಾರೂಢರು ಬಂದು ಕೇಳ್ತಾರೆ, ಬ್ರಾಹ್ಮಣರೇ ಅದನ್ನು ತಿಳಿದುಕೋಬೇಕು ಅಂತ ಯಾವ ಗ್ರಂಥದಲ್ಲಾದರೂ ಬರೆದಿದೆಯೇನು? ಬ್ರಹ್ಮಜ್ಞಾನವನ್ನು ತಿಳಿದುಕೊಂಡು ಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥವನೇ ಬ್ರಾಹ್ಮಣ. ಕೇವಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ ಬ್ರಾಹ್ಮಣ ಆಗೋದಿಲ್ಲರಿ, ಪಂಡಿತರ ಬ್ರಾಹ್ಮಣರಾಗೋದಿಲ್ಲ ಅಂತ ಎಲ್ಲ ರೀತಿಯಿಂದ ತಿಳಿಸಿ ಹೇಳಿದಾಗ ಸುಭಾಷಾಸ್ತ್ರಿಗಳಿಗೆ ಮಾತಾಡೋಕ್ಕೆ ಬಾಯಿ ಬರಲಿಲ್ಲಂತೆ. ಅಬ್ಬಬ್ಬಬ್ಬಬ್ಬ, ಇಂಥ ಮಠದೊಳಗೆ ಎಂಥ ರತ್ನ ಐತಲ್ರಿ ಅಂತ ಅವರು ಕೂಡ ತಲೆ ಬಾಗಿದ್ರು. ಆಗ ಆನಂದವಾಯಿತು ಗಜದಂಡ ಸ್ವಾಮಿಗಳಿಗೆ. ಆ ಕ್ಷಣದಲ್ಲಿ ಸಿದ್ಧಾರೂಢ ಭಾರತಿ ಎಂಬ ಬಿರುದನ್ನು ಕೊಟ್ಟರು. ಹೋಗು ಸಿದ್ಧ, ದೇಶದೆಲ್ಲೆಡೆಯಲ್ಲಿ ಸಂಚರಿಸು, ಅಜ್ಞಾನದಲ್ಲಿದ್ದವರನ್ನು ಉದ್ಧರಿಸು. ನೀನಿಲ್ಲಿರೋದಕ್ಕೆ ಬಂದವನಲ್ಲ, ಸಂಚಾರ ಮಾಡೋದಕ್ಕೆ ಬಂದವನು, ಹೋಗಪ್ಪ ಹೋಗು ಅಂದಾಗ ತಾವು ಗುರು ಕೊಟ್ಟಂತಹ ಲಿಂಗವನ್ನು ಆ ಗುರುವಿನ ಪಾದಕ್ಕೆ ಬಿಚ್ಚಿಟ್ಟ ಸಿದ್ಧಾರೂಢ. ಆವತ್ತಿಗೆ ಲಿಂಗ ಬಿಟ್ಟ. ಯಾಕಪ್ಪ ಅಂದರೆ, ಇಲ್ರಿ ಸಣ್ಣವರಿದ್ದಾಗಿನ ಒಂದು ರೂಪ ದೊಡ್ಡವರಾದಾಗಿರೋದಿಲ್ಲ, ದೊಡ್ಡವರಾದಾಗಿನ ರೂಪ ಮುಪ್ಪಾವಸ್ಥೆಯಲ್ಲಿರೋದಿಲ್ಲ. ಹಾಗೆ ಈ ಮಾರ್ಗ ನಾನು ಹಿಡಿಬೇಕಾಗಿತ್ತು, ಅದರ ಮುಖಾಂತರವಾಗಿ ತಿಳಿದುಕೊಂಡ ಮೇಲೆ ಈ ಲಿಂಗದ ಹಂಗಿಲ್ಲ, ಸರ್ವವೂ ಲಿಂಗ ಸ್ವರೂಪವೈತೆ ಕರೆ, ನಾನು ಅದೇ ಸ್ವರೂಪದಲ್ಲಿ ಹೊರಟಿದ್ದೀನಿ, ಇದರ ಅವಶ್ಯ ಇಲ್ಲ ಅಂತ ಲಿಂಗವನ್ನು ಬಿಚ್ಚಿಟ್ಟು ಮುಂದೆ ಸಂಚಾರ ಮಾಡಿಕೊಂಡು ಬರ್ತಾರೆ. ಮತ್ತೆ ಹಂಪಿಗೆ ಬಂದರು. ಆ ಪೂಜಾರಿ ಹಂಪಿಯ ವಿರೂಪಾಕ್ಷನ ದರ್ಶನ ಪಡ್ಕೊಂಡು ಹೋಗಬೇಕು ಅಂತ ಗುಡಿ ಒಳಗೆ ಹೊರಟಿದ್ರಲ್ಲ, ಆ ಪೂಜಾರಿ ತಡದ. ಮಡಿವಂತ ಪೂಜಾರಿ, ಏಯ್ ಏನು ಕುಲದವನ, ಹೊರಟೋಗ ಅತ್ಲಾಗ, ಗೊತ್ತಾಗೋದಿಲ್ಲ ಏನಿಲ್ಲಿ ಬರಕ, ಇಲ್ಲಿ ಬರುವಂಥ ಜನನೇ ಬೇರೆ, ನಿನಗೆ ಇಲ್ಲಿ ಸ್ಥಾನ ಇಲ್ಲ, ಹೊರಟೋಗ ಆ ಕಡೆ ಅಂದಾಗ ಆಗ ಸಿದ್ಧಾರೂಢರು ಅಂತಾರ, ಯಪ್ಪ ನೀನು ನನ್ನ ಹೀನ ಕುಲದವ ಅಂತ ಕರೆದಿ, ಆದರೆ ಈ ದೇಹದಲ್ಲಿ ಹೀನ ಯಾವುದು? ಎಲ್ಲರೂ ಹುಟ್ಟಿದ್ದು ಈ ಹೊಲಸಿನ ಮನೆಯಲ್ಲಿ, ಅದು ನಿನಗೂ ಗೊತ್ತು. ಯಾಕಂದರೆ ನೀನು ಹುಟ್ಟಿದ್ದು ಆ ಹೇಸಿಗೆ ಹೊಲಿ ಮನೆಯಲ್ಲೇ ಅಲ್ವೇನಪ್ಪ. ಹೀನ ಶ್ರೇಷ್ಠ ಗುಣಗಳು ನನ್ನ ದೇಹಕ್ಕಿರೋದಾದರೆ ನಿನ್ನ ದೇಹಕ್ಕೂ ಇಲ್ಲ ಅಂತ ನೀನು ಹೆಂಗೆ ಹೇಳ್ತಿ? ನಿನಗೆ ಯಾವ ಭರವಸೆ ಇದೆ? ಯಾವ ಮಲೆ ಹಾಲುಂಡು ನಿನ್ನ ದೇಹ ಪೋಷಣೆಯಾಗಿದೆಯೋ ಅದೇ ಹಾಲಿನಿಂದ ನನ್ನ ದೇಹವೂ ಬೆಳೆದಿದೆ ಅಂದಾಗ ನಮ್ಮಲ್ಲಿ ಯಾರು ಶ್ರೇಷ್ಠರು, ಯಾರು ಕನಿಷ್ಠರು? ಇರುವ 84 ಲಕ್ಷ ಜೀವರಾಶಿಯನ್ನು ಸಮಭಾವ ಸಮಬುದ್ಧಿಯಿಂದ ಕಂಡು ಸುಖ ದುಃಖಗಳನ್ನು ಸಮವೆಂದು ಸ್ವೀಕರಿಸುವ ಪರಮ ಜ್ಞಾನಿಯೇ ಪರಮ ಬ್ರಾಹ್ಮಣ ಅಂತ ಕೈ ಎತ್ತಿ ಸಾರಿ ಅಮೃತವಾಣಿ ನುಡಿದ್ರಂತೆ. ಆ ಪೂಜಾರಿಗೆ ಅರಿವಿನ ಕಣ್ಣು ತೆರೀತು. ಅಬ್ಬಬ್ಬಬ್ಬ, ನೋಡಕ್ಕೆ ಹಿಂಗಾದರೂ ಯಾನಮನಿ ಮಾತಾಡ್ತಾನಲ್ರಿ, ಇಂಥ ಒಂದು ಮಾತು ನಾನು ಯಾರ ಬಾಯಿಗೂ ಕೇಳಿರಲಿಲ್ಲ ಅಂತ ತಮ್ಮ ಮಹಾರಾಜನ ಹತ್ರ ಓಡಿ ಹೋದ ಪೂಜಾರಿ. ಮಹಾರಾಜರ, ಇಂಥ ಒಬ್ಬ ಮನುಷ್ಯ ಅದನ, ಅವೇನು ಸಾಮಾನ್ಯ ಮಾತಾಡೋದಿಲ್ಲ, ಅವನ ವಾಣಿ ಅಮೃತ ವಾಣಿ ಐತಿ, ಮನಸ್ಸು ಮುಗ್ಧವಾಗ್ತದೆ ಅವನ ಮಾತು ಕೇಳಿ ಅಂದಾಗ ಮಹಾರಾಜರು ಮಂತ್ರಿಯನ್ನು ಕೊಟ್ಟು ಕಳಿಸಿದರು. ರಥ ಕೊಟ್ಟು ಕರ್ಕೊಂಡು ಬರ್ರಪ್ಪ ಪುಣ್ಯಾತ್ಮನ ಅಂತ. ಮಂತ್ರಿ ಬಂದು ಕೇಳ್ಕೊಳ್ತಾನೆ ಸಿದ್ಧಾರೂಢರಿಗೆ, ಯಪ್ಪ ನಮ್ಮ ಮಹಾರಾಜರು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ತಿಳಿಸಿದ್ದಾರೆ, ಬರ್ರಿ ಈ ರಥದ ಮೇಲೆ ಕುಂತ್ಕೊಳ್ರಿ ಅಂತ. ಆಗ ಸಿದ್ಧಾರೂಢರಂತಾರ, ನೋಡಪ್ಪ ನಾವು ತಿರ್ಪೆ ಬೇಡ್ಕೊಂಡು ತಿನ್ನೋ ಅಂಥವ್ರು, ನಾವು ಎಲ್ಲಿ ಮಲ್ಕೊತೀವಿ ಅದೇ ನಮಗೆ ಅರಮನೆ, ಅದೇ ನಮಗೆ ಸಿರಿಮನಿ, ತಿರ್ಪೆ ಬೇಡ ಹೊರತು ನಮಗೆ ಅನ್ನ ಇಲ್ಲ ಅಂದಾಗಿ ಈ ರಾಜರ ಸಿರಿರಥ ನನಗೆ ಯಾಕೆ? ಈ ರಥದ ಮ್ಯಾಗ ನಾನು ಅಲ್ಲೇ ದೇವನ ಅರಮನೆಯಿಂದ ಪುಕ್ಕಟ್ಟಿಯಾಗಿ ಬಂದಿರುವಂಥ ಈ ದೇಹವೆಂಬ ರಥ ನನಗಿರುವಾಗ ಆ ಅರಮನೆಯ ಹಂಗಿನ ರಥ ನನಗೆ ಯಾಕ? ನಡ್ಕೊಂಡು ಬರ್ತೀನಿ ನಡಿ ಅಂತ ಅವ್ರ ಹಿಂದೆ ಹೊಂಟು. ಅವ್ರು ಹೋದಾಗ ಇವರೊಂದು ನಿಲುವನ್ನು, ಇವರ ಚೈತನ್ಯವನ್ನು, ಆ ಸ್ವರೂಪವನ್ನು ಕಂಡ ಮಹಾರಾಜರು ತಾವೇ ಸ್ವಾಗತ ಮಾಡಿಕೊಂಡ್ರಂತೆ. ಬರಬೇಕು ಅಪ್ಪನವರು ಅಂತ. ಆದರೆ ಅಲ್ಲಿ ಎಲ್ಲ ಮತದವರು ಕೂಡ ಕೂಡಿಕೊಂಡಿರ್ತಾರೆ ನೋಡ್ರಿ. ನಿಮ್ಮ ರಾಜರ ಒಂದು ಸಭೆಯಲ್ಲಿ 6 ಮತದವರು ಕೂಡ ಕೂಡಿದ್ರು. ಅವರು ಈ ಒಬ್ಬ ಮನುಷ್ಯನನ್ನು, ನಮ್ಮ ಸಿದ್ಧಾರೂಢರನ್ನು ನೋಡಿ ಅಸಹ್ಯ ಪಟ್ಕೊಂಡ್ರು. ಏನಿದು, ಇಂಥವನಿಗೆ ಮಹಾರಾಜರು ಕುರ್ಚಿ ಮೇಲೆ ಕುಂದ್ರಿಸ್ತಾರ? ಇಂಥ ಯೋಗ್ಯ ಸಿಂಹಾಸನವೇನಿವನಿಗೆ? ಇವರಿಗೂ ಬುದ್ಧಿ ಇಲ್ಲ ಬಿಡು, ಆ ಹುಚ್ಚನ್ನು ಕೂಡ ಇವರು ಹುಚ್ಚಾಗ್ಯಾರ ಅಂತ ಅವರು ಹೀಯಾಳ್ಸಕತ್ತಿದ್ರು. ಇದನ್ನೆಲ್ಲ ಅರಿತುಕೊಂಡಂಥ ಸಿದ್ಧಾರೂಢರಂತಾರ, ಮಹಾರಾಜರೇ ಹೊಟ್ಟೆಪಾಡಿಗೆ ಹೊನ್ನಿನ ಭಿಕ್ಷೆಗೆ ಬಂದಿರುವ ಶ್ರೇಷ್ಠ ಭಿಕ್ಷುಕರು ನಿನ್ನ ಸಭೆಯಲ್ಲಿ ಅದರ, ಆದರೂ ಪರಿಪೂರ್ಣ ಜ್ಞಾನ ತಿಳ್ಕೊಂಡವರು ಒಬ್ಬರೂ ಇಲ್ಲಲ್ರಪ್ಪ ಅಂದರು. ಇದನ್ನು ಕಂಡು ಮತ್ತಷ್ಟು ಬೆಂಕಿ ಬಿತ್ತು ಅವ್ರಿಗೆಲ್ಲ. ಆಯಿತು, ಒಂದು ದಿವಸ ಚಿಂತಾಮಣಿ ಆಶ್ರಮದಲ್ಲಿ ಸಭೆ ಸೇರಿಸಿದ್ರು. ಬರೀ ನಾನು ಇದೇ ತುಂಬಿಕೊಂಡೈತೆ ನೋಡ್ರಿ. ಹಂಗೆ ಎಲ್ಲರೂ ಹೇಳಕತ್ತಿದ್ರು. ಇಲ್ರಿ, ದೇಹವೇ ಆತ್ಮ, ಅವಯವಗಳೇ ಆತ್ಮ, ಮನಸ್ಸೇ ಆತ್ಮ, ಬುದ್ಧಿಯೇ ಆತ್ಮ. ಒಬ್ಬೊಬ್ಬರು ನನ್ನ ಮುನಿ ಹೇಳಕತ್ತಿದ್ರು.
ಆಗ ಸಿದ್ಧಾರೂಢರು ಪಾಳೆ ಬಂತಂತ. ಇವರು ಹೇಳಿದರು, ಮಹಾರಾಜ, ಒಂದು ಊರಾಗ ಒಂದು ಆನೆ ಇತ್ತು. ಆ ಆನೆನ ತಗೊಂಡು ಬಂದು ಅದೇ ಊರಾಗ 6 ಜನ ಕುರುಡರಿದ್ರು. ಅವ್ರ ಮುಂದೆ ನಿಲ್ಲಿಸಿ ಆನೆ ಹೆಂಗೈತೆ ನೋಡಿ ಹೇಳು ಅಂದರು. 6 ಜನ ಕುರುಡರು ಬಂದು ಒಬ್ಬ ಬಾಲ ಮುಟ್ಟಿದ. ಆನೆ ಹಗ್ದಂಗೈತಪ್ಪ ಅಂದ. ಯಾಕ ಅವನು ಕುರುಡ. ಇನ್ನೊಬ್ಬ ಕಿವಿ ಮುಟ್ಟಿದ. ಮರ ಇದ್ದಂಗೈತ ಆನೆ ಅಂದ. ಹೊಟ್ಟಿ ಮುಟ್ಟಿದ. ಗುಡಾಣಿದ್ದಂಗೈತಿ ಅಂದ. ಕಾಲು ಮುಟ್ಟಿ ಕಂಬ ಇದ್ದಂಗೈತಿ ಅಂದ. ಒಬ್ಬೊಬ್ರು ಒಂದೊಂಥರ ಹೇಳಿದರೆ ಹೊರತು ಆನೆ ಸ್ವರೂಪವನ್ನು ಅವ್ರು ಹೇಳಲಿಲ್ವಲ್ಲ. ಯಾಕೆ? ಅವರು ಕುರುಡರು, ಜ್ಞಾನ ಶೂನ್ಯರು, ವಿವೇಕ ಇಲ್ಲ. ದೇಹ, ಮನಸ್ಸು, ಬುದ್ಧಿ, ಅವಯವ ಇವೆಲ್ಲ ಆತ್ಮ ಅಂತ ಹೇಳಿದರೆ ಯಾವ ವಿದ್ಯಾವಂತನೂ ಒಪ್ಪೋದಿಲ್ಲ ಮಹಾರಾಜರೇ. ಎಲ್ಲವನ್ನು ಅಳಿದ ಮೇಲೆ ಯಾವುದು ಉಳಿಯುತ್ತದೆಯೋ ಅದೇ ಆತ್ಮ, ಅವನೇ ಪರಮಾತ್ಮ ಅಂತ ಸಾರಿದರು ಸಿದ್ಧಾರೂಢರು. ಅದನ್ನು ಕೇಳಿ ಆ ಸಭೆಯೇ ಮಂತ್ರಮುಗ್ಧವಾಯಿತಂತೆ. ಅದೇ ಸಂದರ್ಭದಲ್ಲಿ ವೇದಾಂತ ಕೇಸರಿ ಅಂತ ಬಿರುದನ್ನು ಕೊಟ್ಟು ಗೌರವಿಸಿದರು ಆ ಮಹಾರಾಜರು ಕೂಡ. ಆದರೆ ಯಾವ ಮಾನ ಸನ್ಮಾನಕ್ಕೆ ಆಗಲಿ, ಅದರ ಆತಿಥ್ಯಕ್ಕೆ ಆಗಲಿ ಆಸೆ ಪಡೆದ ಸಿದ್ಧಾರೂಢರು ಸಂಚಾರ ಬೆಳೆಸಿಕೊಂಡು ಹಾಗೆ ಹೊರಟರು. ಎಷ್ಟೋ ಜನ ಹುಚ್ಚ ಅಂದರು, ಬಡಿದ್ರು, ಬೈದರು, ಯಾವುದಕ್ಕೂ ಕಿವಿಗೊಡಲಿಲ್ಲ. ಆ ಪುಣ್ಯಾತ್ಮನಿಗೆ ಆಕಾಶವೇ ಹೊದಿಕೆಯಾಯಿತು, ಭೂಮಿಯೇ ಹಾಸಿಗೆಯಾಯಿತು, ತಿರಿದು ತಂದುದೇ ಮೃಷ್ಟಾನ್ನವಾಯಿತು. ಅಂಜದೆ ಅಳುಕದೆ ಎಲ್ಲವೂ ಅಸ್ಥಿರ, ಆತ್ಮ ಒಂದೇ ಸ್ಥಿರ ಎಂದು ನಂಬಿದ ಸಿದ್ಧರು ತಿರುಪತಿ, ಗೋಕರ್ಣ, ದ್ವಾರಿಕೆ, ಪಂಜಾಬು ಎಲ್ಲೆಡೆ ಸಂಚರಿಸಿ ಬ್ರಹ್ಮಜ್ಞಾನಿಯಾದ ಸಿದ್ಧರು ಆತ್ಮಬೋಧೆ ನೀಡಿದರು. ಸಂಚಾರ ಮಾಡಿಕೊಂಡು ಒಂದು ಗ್ರಾಮಕ್ಕೆ ಬಂದು ಗುಡಿಯಾಗ ಕುಂತಿದ್ರು. ಮಳೆ ಪ್ರಾರಂಭ ಆಯಿತು. ಎದುರಿಗೊಂದು ದೊಡ್ಡ ಮನೆ ಕಾಣ್ತು. ಆ ದೊಡ್ಡ ಮನೆ ಚವಣಿಗೆ ಬಂದು ಸಿದ್ಧಾರೂಢರು ಕುಂತರು. ಯಾಕೆ? ಆ ಚಾಟಿಗೆ. ಆ ಮನೆ ಆಳ್ಮಗ ಬಂದ. ಇವ ಯಾರೋ, ಇವ ಹುಚ್ಚ, ಇಲ್ಲಿ ಬಂದು ಕೂತಾನಲ್ಲ. ಹೇಳ, ಅಲ್ಲಿ ಹೋಗಿ ಗುಡಿ ಇಲ್ಲಿ ನಿಮ್ಮಂಥವ್ರ ಸಲುವಾಗಿ ಧರ್ಮಶಾಲೆ ಮಾಡಿ ಇದನ್ನು ಇಲ್ಲಿ ಬರಕ ಹೋಗಲ್ಲಿ ಅಂದ. ಆಗ ಸಿದ್ಧಾರೂಢರು ಅಂದರು, ಇಲ್ಲಪ್ಪ, ಇದು ಧರ್ಮಶಾಲಿನೇ, ಅದಕ್ಕೆಲ್ಲಿ ಕುಂತೀನಿ. ಇವನಿಗೆ ಸಿಟ್ಟು ಬಂತು. ನಮ್ಮ ಸಾವುಕಾರ ಮನೆಗೆ ಧರ್ಮಶಾಲೆ ಅಂತೀಯನ? ನಮ್ಮ ಸಾವುಕಾರ ನೋಡಿದ್ರೆ ನಿನ್ನ ಎಲ್ಬೆ ಮುರಿತಾರ. ಬಿಟ್ಟುಬಿಡು ಇದನ್ನು ನೀನು, ಯಾವ್ದು ನಡಿ. ಆಗ ಸಿದ್ಧಾರೂಢರು ರಮೇಶ್ ಕರೆದ್ರಂತ, ಬಾರಪ್ಪ ಇಲ್ಲಿ, ಬಾಯಿ. ಅಲ್ಲೋ ತಮ್ಮ, ಈ ಮನೆಗೆ ಮೊದಲು ಯಾರಿದ್ರಪ್ಪ? ಮೊದಲು ನಮ್ಮ ಸಾವುಕಾರ ಅದ ನೋಡ್ರಿ, ಅವ್ರಪ್ಪ ಇದ್ದ. ಅವನಕ್ಕಿಂತ ಮೊದಲು ಅವ್ರಪ್ಪರಿದ್ದರು. ಈಗ ಯಾರದಾರ? ನಮ್ಮ ಸಾವುಕಾರ ಅದಾನ. ಹಾಂ, ನಿಮ್ಮ ಸಾವುಕಾರನ ಅಪ್ಪಿದ್ದ, ಅವರಪ್ಪಿದ್ದ, ಈಗ ನಿಮ್ಮ ಸಾವುಕಾರ ಅದಾನ. ಅವನು ಸತ್ತಾನ, ನಿಮ್ಮ ಸಾವುಕಾರನೂ ಸಾಯ್ತಾನ. ಅವನು ಸತ್ತ ಮೇಲೆ ನೀನೂ ಸಾಯ್ತಿದ್ದಿ. ಹಂಗಾದ್ಮೇಲೆ ನಿಮ್ಮ ಸಾವುಕಾರದ ಹೆಂಗಾತಿ ಮನಿ? ಹೆಂಗಾತೋ ತಮ್ಮ? ಹಂಗೆ ಬಂದು ಹೋಗೋದಪ್ಪ, ಬಾಡಿಗೆ ಮನೆ ಇದ್ದಂಗೆ. ಇದೊಂದು ಧರ್ಮಶಾಲೆ, ಸುಮ್ಮನೆ ನಾವು ಬಂದಿರ್ತೀವಿ ಇಲ್ಲಿ. ಈ ಜಗವೊಂದು ಧರ್ಮಶಾಲೆ, ನಾವೆಲ್ಲ ಪಾತ್ರಧಾರಿಗಳಪ್ಪ. ಈ ರಂಗಭೂಮಿ ಒಳಗೆ ನಾವು ಪಾತ್ರಧಾರಿಗಳು. ಸುಮ್ಮನೆ ಬಂದೀವಿ. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಧರೆ ದನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತದೆ ಜೀವ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಹಾಗೆಲ್ಲ ನಂದು 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 ಅಂತ ಬಡ್ಕೊಂಡು ಸಾಯ್ತೀವಿ. ಆದರೆ ನಮ್ಮದು ಯಾವುದೂ ಇಲ್ಲೋ ಪುಣ್ಯಾತ್ಮ, ಇದೆಲ್ಲ ಸುಳ್ಳು ಅಂದರು ಸಿದ್ಧಾರೂಢರು. ಆದರೆ ಇದನ್ನೆಲ್ಲ ಆ ಮನೆ ಸಾವುಕಾರ ಕೇಳ್ಕೊತಾ ನಿಂತಿದ್ದ. ನಿಜ ಆಯ್ತು ನೋಡು, ನಮ್ಮ ಅಪ್ಪನೂ ಬಿಟ್ಟು ಹೋಗ್ಯಾನ, ಅವರಪ್ಪನೂ ಬಿಟ್ಟು ಹೋಗ್ಯಾನ, ನಾನು ಹೋಗ್ತೀನಿ. ಎಂಥ ಪುಣ್ಯಾತ್ಮ, ಎಂಥ ನುಡಿಮುತ್ತನ್ನು ಹೇಳಿದೆಪ್ಪ, ಬಾ ಅಂತ ಅವನು ಕೂಡ ಉಪಚಾರ ಮಾಡ್ತಾನೆ, ಪ್ರಸಾದ ಮಾಡಿಸ್ತಾನೆ. ಅಪ್ಪ ಇರ್ರಿ ಒಂದು ದಿವಸ ನಮ್ಮ ಮನೆಗೆ ಜಳಕ ಪೂಜೆ ಮುಗಿಸ್ಕೊಂಡು ಹೋಗಕ್ರಂತೆ ಅಂತ ಆ ಪುಣ್ಯಾತ್ಮನನ್ನು ಕಳಿಸಿಕೊಡ್ತಾನೆ ಅವನು. ಹಿಂಗೆ ಅನೇಕ ಕಡೆ ಸಂಚಾರ ಮಾಡ್ಕೊಂಡು ಬರ್ತಾರೆ. ಯಾದವಾಡಕ್ಕೆ ಬಂದರು. ಅಲ್ಲೇ ಒಂದು ಗುಡಿ ಒಳಗೆ ವಸ್ತಿ ಮಾಡಿದ್ರು. ಆ ಊರಾಗ ಗಸ್ತಿ ತಿರುಗುವಂಥ ಒಬ್ಬ ಪೈಲ್ವಾನ, ಕೊತ್ವಾಲ, ದೊಡ್ಡ ಆಳು ಬಿಟ್ಟಿರ್ತಿದ್ರು ನೋಡ್ರಿ ಹಿಂದಕ್ಕೆ. ಅವ್ನು ನೋಡಿದ್ರೆ ಹೆದರ್ಬೇಕು, ಯಾಕೆ ಊರು ಕಾಯವ ಅವನೇ ಅಲ್ಲ. ಅವನು ಬಿಟ್ಟಿದ್ರು. ಅವ ಬಂದು ಸಿದ್ಧಾರೂಢರನ್ನ ನೋಡಿದ. ನೋಡಿ ಕಳ್ಳಿರ್ಬೇಕಿವ, ಇಲ್ಲ ಹುಚ್ಚದನ, ಇವನೇ ಯಾಕೆ ಇಲ್ಲಿ ಬಂದು ಕುಂತಾನೆ ಅಂತ ಮಾತಾಡಿಸ್ತ. ಯಾರಪ್ಪ ನೀನು? ಮಾತಾಡಲೇ ಇಲ್ಲ ಸಿದ್ಧಾರೂಢರು. ಇವನು ಕಳ್ಳದನೆ ಅಂತ ಹೇಳಿ ಅವನು ಸಾಕಷ್ಟು ಬಡ್ದ ಸಿದ್ಧಾರೂಢರಿಗೆ. ಬಡ್ಗಿ ತಗೊಂಡು ರಮ್ 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 ಬಡ್ದ. ಇಕ್ಕಟ್ಟು ಜನ ಕೂಡಿ ನಾನು ಕೂಡು ನೀನು ಕೂಡು ಅಂತ ಬಿಡಿಸ್ಕೊಂಡ್ರು. ಯಾಕೋ ಪಾಪ ಆ ಮನುಷ್ಯನ ಯಾಕೆ ಹೊಡಿತೀವಿ ನೀನು ಅಂದಾಗ, ನಿನಗೆ ಹೊಡಿತೀವಿ ಅಂತ ಅವರೆಲ್ಲ ಎದ್ದು ನಿಲ್ತಾರೆ. ಆಗ ಸಿದ್ಧಾರೂಢರು ಅಂತಾರೆ, ಹೊಡಿಬೇಡ್ರಪ್ಪ ಅವನಿಗೆ ಯಾಕೆ ಹೊಡಿತೀರಿ? ಅವನೇನು ಮಾಡ್ಯಾನ ಹೊಡೆಯಕ್ಕ? ಈ ದೇಹದ್ದು ಎಷ್ಟೋ ದಿವಸದ ಕರ್ಮ ಐತಿ, ಆ ಕರ್ಮ ಕಳೆದಾನ. ಯಪ್ಪ ನೀನು ಇನ್ನೂ ಹೊಡಿಬೇಕಾಗಿತ್ತು ಅಂದ್ರಂತ. ಎಂಥ ಪುಣ್ಯಾತ್ಮರ್ರಿ, ಅದೆಂಥ ತ್ಯಾಗ ತುಂಬಿಕೊಂಡೈತಿ ಮಹಾತ್ಮನಲ್ಲಿ. ಸಾಕ್ಷಾತ್ ಶಿವನೇ ಬಂದಾನ. ಆಗ ಹೇಳಿದಾಗ ಮತ್ತೆಲ್ಲರೂ ಕೂಡ ಸಮಾಧಾನ ಮಾಡಿದರು.
ಆ ಕೊತವಾಲ್ನು ಕೂಡ ಕ್ಷಮೆ ಕೇಳ್ತಾನೆ. ಯಪ್ಪ ತಪ್ಪಾಗೈತಿ, ಕ್ಷಮಿಸೋ ಯಪ್ಪ, ಕ್ಷಮಿಸು ಅಂತ ಬೇಡಿಕೊಂಡು ಅವನು ಕೂಡ ಸನ್ಮಾರ್ಗಿಯಾದನಂತೆ. ಹಿಂಗೆ ಅನೇಕ ಕಡೆ ಸಂಚಾರ ಮಾಡಿಕೊಂಡು ಬಿಜಾಪುರಕ್ಕೆ ಬಂದರು. ಹಸಿವಾಯಿತು ಅಂದರೆ ಯಾರ್ದಾರ ಮನೆ ಮುಂದೆ ಹೋಗಿ ಮುಗುಲ್ ನೋಡ್ಕೊತ ನಿಂದಿರ್ತಿದ್ರಂತ. ಕೊಡ್ರಪ್ಪ ಅಂತ ಕೇಳ್ತಿರ್ಲಿಲ್ಲ. ಕೊಟ್ಟರು ಊಟ ಮಾಡೋದು, ಕೊಡಲಿಲ್ಲ ಅಂದ್ರೆ ಮುಗೀತಲ್ಲ, ಬೇಡಿದ್ನಿ ಅವ್ರು ಕೊಡಲಿಲ್ಲ, ಮುಗೀತು ನೋಡು ಅನ್ನೋದು ಹೋಗೋದು. ಅದು ದಿವ್ಸಕ್ಕೆ ಒಂದೇ ವೇಳೆ ಊಟ, ಒಂದೇ ಹೊತ್ತು. ಒಬ್ಬ ದೊಡ್ಡ ಶ್ರೀಮಂತನ ಮನೆ ಮುಂದೆ ನಿಂತಾಗ ಆ ಶ್ರೀಮಂತ ಏನು ಮಾಡ್ಬೇಕ್ರಿ, ಇದ್ರ ಒಂದು ತುತ್ತು ರೊಟ್ಟಿ ಕೊಡಬೇಕು, ಇಲ್ಲಾಂದ್ರೆ ಹೊಳ್ಳಿ ಕಳಿಸ್ಬೇಕು. ಹಂಗೆ ಮಾಡಲಿಲ್ಲ. ಮನೆಗೆ ಕಸ ಬಳಿಯಕ್ಕೆ ಆಳು ಬಂದಿತ್ತಿಲ್ಲ ಅವತ್ತು. ಈ ಹುಚ್ಚದಂತಡಿ ಕಸ ಬಳಸೋನು ಅಂತ ಹೇಳಿ ಆ ಪುಣ್ಯಾತ್ಮನ ಕಡೆಯಿಂದ ಕೊಟ್ಟಿಗೆ ರಾಡಿ ಬಳಸಿದ್ನಂತ, ಸಗಣಿ ಬಳಸಿ ಹೊತ್ತು ಚೆಲ್ಲು ಅಂದನಂತ. ಜಗತ್ತಿನಲ್ಲಿ ತುಂಬಿರುವ ಕರ್ಮದ ರಾಡಿಯನ್ನು ತೆಗೆಯಲು ಬಂದ ಆ ಪುಣ್ಯಾತ್ಮನ ಕೈಯಿಂದ ನಾವೆಂಥ ಸಗಣಿ ಬಳಸಿದೀವ್ರಿ, ನಾವೆಂಥ ರಾಡಿ ಬಳಸೀವಿ. ಆಗ ಆಯ್ತಪ್ಪ ನಕ್ಕೊಂತ ಚೆಲ್ತಾರೆ. ಎಲ್ಲ ಸ್ವಚ್ಛ ಮಾಡಿದ್ರು, ಆದರೂ ಒಂದು ತುತ್ತು ಪ್ರಸಾದ ಕೊಡಲಿಲ್ಲ. ಕೊನೆಗೆ ಎಷ್ಟೋ ಜನ ಕಲ್ಲ ಹೊಡಿತಾರ, ಬಡಿಗೆ ತಗೊಂಡು ಒಗಿತಾರ, ಹುಚ್ಚ ಅಂತ ಮೈ ಕೈ ಎಲ್ಲ ರಕ್ತ ಸುರಿತದ. ಇದನ್ನೆಲ್ಲ ನೋಡ್ಲಾರ್ದೆ ಪುಣ್ಯಾತ್ಮರಾಗಿರ್ತಕ್ಕಂಥ ಕರುಣಾಮೂರ್ತಿಗಳಾದ ಕುಲಕರ್ಣಿಯವರು ಎಲ್ಲರ ಕೈಯಿಂದ ಬಿಡಿಸ್ಕೊಂಡು ತಮ್ಮ ಮನೆಗೆ ಹೋಗಿ ಆ ರಕ್ತ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಆ ಪುಣ್ಯಾತ್ಮನಿಗೆ ಪ್ರಸಾದ ಮಾಡಿಸಿ ಯೋಗಕ್ಷೇಮ ವಿಚಾರಿಸ್ತಾರ. ಆದರೂ ಯಾವುದನ್ನು ಬಯಸಲಿಲ್ಲ, ಯಾವ ಯೋಗಕ್ಷೇಮನೂ ಬಯಸ್ತಿರಲಿಲ್ಲ. ಯಾಕೆ ಹೊಡೆದ್ರಿ ಅಂತಿರಲಿಲ್ಲ. ಇಂಥ ಪುಣ್ಯಾತ್ಮ ಹಾಗೆ ದಾಟಿಕೊಂಡು ಅಲ್ಲೆಲ್ಲೇ ಬೋಧೆ ನೀಡ್ಕೊಂತ ಕೀಳವರಿಗೆ ಹೇಳ್ಕೊಂತ ಬರ್ತಾ ಇರಬೇಕಾದ್ರೆ ಹೊಳೆ ದಾಟುವಂಥ ಒಂದು ಸಂದರ್ಭ ಬರ್ತದೆ. ಆ ಹೊಳೆ ದಾಟಬೇಕಾದ್ರೆ ನಾವಿಕ ಇದ್ದ, ಆ ನೀರು ಇಳಿದಿತ್ತು, ನಾವೇ ದಂಡಿಗೆ ನಿಂತಿತ್ತು. ಅದನ್ನು ನೀರೊಳಗೆ ತಳ್ಳಬೇಕಾದ್ರೆ 4 ಮಂದಿ ಬೇಕಾಗಿತ್ತು. ಜನ ಸಿಕ್ಕಿಲ್ಲ ಅಂತ ಇವ್ ನೋಡ್ಕೊತ ನಿಂತಿದ್ದ. ಆಗಂದ, ಏ ಹುಚ್ಚ ಬಾಯಿಲಿ, ಈ ಕಡೆಯಿಂದ ಆ ಕಡೆ ದಡಕ್ಕೆ ನೀನು ತೊಗೊಂಡೋಗಿ ಬಿಡ್ತೀನಿ, ನಾವೇ ಸ್ವಲ್ಪ ತಳ್ಬಾ. ಇವರೇನೂ ಮಾತಾಡಲಿಲ್ಲ, ಸುಮ್ಮನೆ ಹೋದರು. ಆಯ್ತಪ್ಪ ಅಂತ ಹೇಳಿ ಆ ನಾವೇನ ಮುಟ್ಟಿದ್ರಂತ್ರಿ ನಾಮಸ್ಮರಣೆಯಲ್ಲಿ ಸದಾ ಶಿವನಾಮಸ್ಮರಣೆ ಮಾಡ್ತಾ ಇದ್ರಲ್ಲ. ಮುಟ್ಟಿದ ತಕ್ಷಣ ಆ 4 ಮಂದಿ ಒತ್ತಿದ್ರೂ ಬರಲಾರ್ದಂಥ ನಾವೇ ಹುಟ್ಟಿದ ಆ ಕ್ಷಣದಲ್ಲಿ ತನ್ನ ಜಾಗಕ್ಕೆ ಬಂದು ನಿಂತು ಗಾಬಾದ ನಾವಿಕ, ಅಪ್ಪ ಏನಿದು, ಇಂಥ ಬಡಕಲ ದೇಹದಲ್ಲಿ ಈ ಮನುಷ್ಯನಲ್ಲಿ ಆ ಶಕ್ತಿ ಎಲ್ಲೈತಿ ಯಪ್ಪ, ಯಾರೋ ನೀನು ತಂದಿ ಅಂದ. ಆಗ ಸಿದ್ಧಾರೂಢರು ಹೇಳ್ತಾರ, ನಾನು ಒಬ್ಬ ಅಂಬಿಗನೇ ಅಂದರು. ಅಂಬಿಗ ಹಂಗಾರ ನಿನ್ನ ನಾವೇ ಎಲ್ಲೈತಿ ಪುಣ್ಯಾತ್ಮ? ಸಂಸಾರ ರೂಪ ನದಿಯೇ ಜೀವನ ಪ್ರವಾಹ. ಇದರಲ್ಲಿ ಹುಟ್ಟು ಎಂಬುದು ಒಂದು ದಡ, ಸಾವು ಎಂಬುದು ಮತ್ತೊಂದು ದಡ. ಜೀವನು ಕರ್ಮ ಫಲಾನುಸಾರವಾಗಿ ಹುಟ್ಟುತ್ತಾನೆ, ಬಾಳಿನ ಬಿರುಗಾಳಿಗೆ ಸಿಕ್ಕು ಎತ್ತೆತ್ತಲೋ ಕೊಚ್ಚಿಕೊಂಡು ಹೋಗ್ತಾನ. ಹಾದಿ ಕಾಣದ, ಗುರಿ ತಪ್ಪಿದ, ಗತಿಯನ್ನು ಮರೆತ ಇಂಥ ಕೋಟ್ಯಾಂತರ ಜೀವರನ್ನ ಪಾರಮಾರ್ಥ ಎಂಬುವ ನಾವಿಯಲ್ಲಿ ಕೂಡಿಸ್ತೀನಿ. ಪರಶಿವನ ನಾಮ ಸ್ಮರಣೆ ಎಂಬ ಹುಟ್ಟ ಹಾಕ್ತೀನಿ. ಮುಕ್ತಿ ಎಂಬ ತವರು ಮನೆಗೆ, ಶಾಂತಿಯ ಸದನಕ್ಕೆ, ನಲುಮೆಯ ನಿಲುಮನೆಗೆ ಕರ್ಕೊಂಡು ಹೋಗ್ತೀನಪ್ಪ. ನಿನ್ನಂತೆ ನಾನು ಒಬ್ಬ ಅಂಬಿಗ. ನೀನು ನೀರಲ್ಲಿ ಆ ದಡದಿಂದ ಈ ದಡಕ್ಕೆ ಜನರನ್ನು ಕರೆತಂದ್ರ ನಾನು ಮರ್ತ್ಯದಿಂದ ಅಮೃತತ್ವದೆಡೆಗೆ ಕೊಂಡೊಯ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸಿದ್ಧಾರೂಢರು. ಈ ಮಾತನ್ನು ಕೇಳ್ತಾನೆ, ನೀನು ಮನುಷ್ಯ ಅಲ್ಲ, ಮಹಾಪುಣ್ಯಾತ್ಮ ಪರಮಾತ್ಮ, ಯಪ್ಪ ನಮ್ಮ ಮನೆಗೆ ದಯಮಾಡಿಸ್ಬೇಕು ಅಂತ ಹೇಳಿ ಪುಣ್ಯಾತ್ಮರನ್ನು ಕರ್ಕೊಂಡು ಹೋಗಿ ಸ್ನಾನ ಪೂಜೆ ಮಾಡಿಸಿ, ಆ ಪುಣ್ಯಾತ್ಮರಿಗೆ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಹೇಳಿ ಹೊಸ ಒಂದು ದೋತ್ರ ತಂದಂತ. ಯಪ್ಪ ತಗೊಳ್ರಿ, ಇದನ್ನು ಧಾರಣ ಮಾಡ್ಕೊಳ್ರಿ. ಅಪ್ಪ ಅವನ ಮನಸ್ಸು ನೋಯಿಸಬಾರ್ದು ಅಂತ ಸುತ್ತಿಕೊಂಡ್ರು. ನಂತರ ಅದನ್ನು ಬಿಚ್ಚಿ ಆ ಕೈಪೆಗೆ ಎಷ್ಟು ಬೇಕೋ ಅಷ್ಟು ಹರ್ಕೊಂಡು ತಾವು ಧಾರಣ ಮಾಡಿಕೊಂಡು ಉಳಿದಿದ್ದ ಆಶೀರ್ವಾದ ಮಾಡಿ ಅವನ ಕೈಗೆ ಕೊಟ್ರ. ಅವನ ಮನೆ ಉದ್ಧಾರವಾಗಿ ಹೋಯ್ತಂತ. ಅವನು ಸಾಯುವರಿಗೂ ಆ ಸಿದ್ಧಾರೂಢರ ಭಕ್ತರಾಗಿ ಅವನು ಕೂಡ ಮುಕ್ತಿಯನ್ನು ಪಡ್ಕೊಂಡ ಅಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ನಮಗೆ ಕಂಡು ಬರ್ತದೆ. ಹಾಗೆ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಯಾವ ತ್ರಿಕಾಲಜ್ಞಾನಿ ಗರಗದ ಮಡಿವಾಳಪ್ಪನವರ ಸನ್ನಿಧಿಗೆ ಸಿದ್ಧಾರೂಢ ಆಗಮಿಸಕತ್ಯಾರ. ಅಂಥ ಒಬ್ಬ ಗರಗದ ಮಡಿವಾಳಪ್ಪನವರ ಶಕ್ತಿ ಎಂಥದ್ದು, ಸತ್ತವರನ್ನು ಬದುಕಿಸುವಂಥ ಒಂದು ಶಕ್ತಿ ಅವರಲ್ಲಿತ್ತು. ಸಂಸ್ಕೃತ ಅಭ್ಯಾಸವನ್ನು ಕಾಶಿಯಲ್ಲಿ ಮಾಡಿ ಜಯಗಳಿಸಿದ್ರು. ಜಯಗಳಿಸಿದಾಗ ಒಬ್ಬ ಪಂಡಿತ ಇವರ ಮುಂದೆ ಅವಮಾನವನ್ನು ಹೊಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅಂದಾಗ ಇಂಥ ವಿದ್ಯೆಯನ್ನು ನಾನು ಕಲಿತೇನು ಪ್ರಯೋಜನ ಅಂತ ಹೇಳಿ ಬಂದಿದ್ರು. ಯಾವ ಕಿತ್ತೂರಿನ ಕಲ್ಮಠಕ್ಕೆ ಒಡೆಯರಾಗಿದ್ದ ಇವರು ಕೆಲವು ಕುಹಕಿಗಳ ಕೈವಾಡದಿಂದ ಆ ಅಧಿಕಾರ ಇವರ ಕೈ ತಪ್ಪಿ ಹೋಯಿತು. ಮನನೊಂದ ಇವರು ಶಾಪ ಕೊಟ್ರಂತೆ. ರಾಣಿ ಚೆನ್ನಮ್ಮನವರ ಸಾಕು ಮಗನಾಗಿ ಬೆಳೆದಿದ್ದಂಥ ಮಡಿವಾಳಪ್ಪನವರು ಅದನ್ನೆಲ್ಲ ತ್ಯಾಗ ಮಾಡಿ ತಮ್ಮ ಮೈ ಮೇಲೆ ಹುಟ್ಟ ಬಟ್ಟೆಯನ್ನು ಸುಟ್ಟು
ಸಂಚಾರವನ್ನು ಮಾಡಿಕೊಂಡು ಬಂದು ಗರ್ಗದಲ್ಲಿ ಉಳಿದ್ರು ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಸತ್ತವರನ್ನು ಬದುಕಿಸುವಂಥ ಒಂದು ಸಂಜೀವಿನಿ ಮಹಾಮಂತ್ರ ಇವರಿಗೆ ಗೊತ್ತಿದ್ರು, ಇದು ಬಯಲಿಗೆ ಬಂದಿತ್ತಿಲ್ಲ. ಇದನ್ನು ಬಯಲಿಗೆ ತಂದವರು ಯಾರು ಅಂತ ಕೇಳಿದರೆ ನವಲಗುಂದದ ಅಜಾತ ನಾಗಲಿಂಗಪ್ಪನವರು. ಒಂದು ಸಲ ನಾಗಲಿಂಗಪ್ಪನವ್ರು ಗರ್ಗಕ್ಕೆ ಬಂದ್ರಂತ ಮಠದ ಬಾವಿ. ನಾಗಲಿಂಗ ಬಂದಿದ್ದು ಮಡಿವಾಳಪ್ಪನವ್ರಿಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಹೆಣ್ಮಗಳು ನೀರಿಗೆ ಬಂದು ಆ ಹೆಣ್ಮಗಳನ್ನ ತೆಗೆದು ನಾಗಲಿಂಗಪ್ಪನವರು ಬಾವಿಯಲ್ಲಿ ಚೆಲ್ಲಿಬಿಟ್ರು. ನೀರು ಕುಡಿದು ಹೆಣ್ಮಗಳು ಸತ್ತು ಹೋದ್ರು. ಆಗ ನಾಗಲಿಂಗಪ್ಪ ಎಲ್ಲ ಜನರನ್ನ ಕರೀತಾರ, ಬರ್ರೋ ಇಲ್ಲಿ, ಕಣ್ಣು ಕಾಣೋದಿಲ್ಲ, ಇವು ಮಹಾತ್ಮ ಹಂಗೆ ಹಿಂಗೆ ಅಂತೀರಿ, ಇವೆಂಥ ಕೆಲಸ ಮಾಡ್ಯಾನ ನೋಡ್ರಿ, ಬಾವ್ಯಾಗ ಆ ಹೆಣ್ಮಗಳನ್ನ ಚೆಲ್ಲಾನೆ ಅಂತ ನಾಗಲಿಂಗಪ್ಪ ಹೇಳಿದಾಗ ಮಡಿವಾಳಪ್ಪನವ್ರು ಅಂತಾರೆ, ಜನರು ಮುಂದೆ ಇದ್ದದ್ದು ಒಂದು ಇಲ್ಲದೊಂದು ಹೇಳಿ ನಾನು ಬಡಿಸ್ಬೇಕು ಅಂತ ಬಂದಿಯೇನೋ ನಾಗಲಿಂಗ, ಕಿಡಿಗಿಡಿತನ ಮಾಡಬೇಡ ಅಂತ. ಆಗ ಆ 4-6 ಮಂದಿ ಬಂದು ಆ ನೀರಿನಲ್ಲಿ ಬಿದ್ದಿರ್ತಕ್ಕಂಥ ಹೆಣವನ್ನು ತೆಗೆದು ಮ್ಯಾಲೆ ಹಾಕಿದ್ರು. ಮಡಿವಾಳಿ, ನಾನು ಸುಳ್ಳು ಹೇಳ್ತೀನೋ ನೀನು ಸುಳ್ಳು ಹೇಳ್ತೀನೋ ಗೊತ್ತಾಕತ್ತೆ, ಆ ಹೆಣ್ಮಗಳನ್ನೇ ಮಾತಾಡಿಸಿ ಕೇಳು ಅಂದರು. ಆಗ ಮಡಿವಾಳಪ್ಪನ ಅಂತಾರ, ಆಕಿ ಸತ್ತಾಳ, ಆಕಿ ನೀನು ಕೇಳ್ತೀಯೋ, ಕೇಳ ನಾಟಕ ಮಾಡಬೇಡ ಅಂದರು. ಆಗ ಹೆಣ್ಮಗಳಿಗೆ ತಮ್ಮ ಹಸ್ತ ಸ್ಪರ್ಶವನ್ನು ಮಾಡಿ ಕೇಳ್ತಾರ, ನಿನ್ನ ಬಾವಿಲು ಒಗೆದವನು ಈ ಉಡಾಳ್ ನಾಗ್ಯಾನೋ, ಕಣ್ಣು ಕಾಣದ್ ನಾನು ಹೇಳುವಂದಾಗ ನಿದ್ದೆಯಿಂದ ಎದ್ದವರಂತೆ ಹೆಣ್ಮಗಳು ಎದ್ದು ಕುಂತ್ಲಂತ. ಕಳೆದ ಒಬ್ಬವ ಉಳಿಸ್ದ ಒಬ್ಬವ, ನೀವಿಬ್ರು ಪವಾಡ ಪುರುಷರ. ಮಡಿವಾಳ ಯೋಗಿ ಕಡೆ ಹತ್ರ ಸತ್ತವ್ರನ್ನ ಬದುಕಿಸೋ ಶಕ್ತಿ ಐತಿ ಅಂತ ತೋರಿಸ್ಕೊಡಕ ಈ ನಾಗಲಿಂಗಜ್ಜ ಮಾಡಿದ ಲೀಲಾಯಪ್ಪ ಅಂದ್ಲಂತ ತಾಯಿ. ಇಂಥ ಶಕ್ತಿ ನಿನ್ನಲ್ಲಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತಿಯಲ್ಲೋ, ಹೊರಗಿನ ಕಣ್ಣು ಹೋದ್ರೆ ಏನಾಯ್ತು, ಒಳಗಿನ ಕಣ್ಣು ತೆರಿ ಅಂದರು ನಾಗಲಿಂಗರು. ಅಲ್ಲೋ ನಾಗ, ಸತ್ತವ್ರನ್ನ ಬದುಕಿಸೋ ಶಕ್ತಿ ಐತಿ ಮಡಿವಾಳಿ ಹತ್ರ ಅಂತ ಎಲ್ಲರಿಗೂ ಗೊತ್ತಾಗಿ ಊರಾಗ ಸತ್ತವ್ರನ್ನೆಲ್ಲ ತಂದು ಮಠದಾಗ ಮಲಿಸಿದ್ರೆ ನಾನೇನು ಮಾಡ್ಬೇಕು ಅಂದ್ರಂತೆ ಮಡಿವಾಳಪ್ಪನವರು. ಆಗ ನಾಗಲಿಂಗಪ್ಪನವ್ರು ಅಂತಾರೆ, ಹುಚ್ಚ, ಬದುಕಿಸೋ ಪಾಳೆ ಬರ್ತದೆ ಅಂತ ಹೆದರಿ ಏನು? ಪುಣ್ಯ ಇದ್ದವ್ರಿಗೆ ಪುನರ್ಜನ್ಮ ನೀಡು, ಇಲ್ಲ ಅಂದರೆ ಹೆಣ ಒಯ್ದು ನೊಣ ಮಾಡು, ನಾನು ಬರ್ತೀನಿ ಮುಂದುವರಿಲಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗಿದ್ದರು. ಮುಂದೆ ಚರಿತ್ರ ನಾಯಕರು ಸಿದ್ಧಾರೂಢಪ್ಪರು ಆ ಮಠಕ್ಕೆ ಆಗಮಿಸಕತ್ಯಾರ. ಆಗ ಇವರು ಮಲ್ಕೊಂಡಿದ್ದರು, ಕೈಪೆ ಇಲ್ಲ ಏನಿಲ್ಲ. ಮಡಿವಾಳಪ್ಪನವರು ಪೂರ್ಣ ನಿರಾಭಾರಿಯಾಗಿದ್ದರು. ಮಲ್ಕೊಂಡಿದ್ದಾಗ ಗಂಟೆಪ್ಪ ಅಂತ ಒಬ್ಬ ಶಿಷ್ಯ ಇದ್ದ. ಗಂಟೆಪ್ಪನ ಕರೆದ್ರು, ಬಾರ ಇಲ್ಲಿ ಗಂಟೆಪ್ಪ, ಕೈಪೆ ತೊಗೊಂಬಾ ಇಲ್ಲಿ ಅಂದರು. ಆ ಗಂಟೆಪ್ಪ ಅಂದ, ಇಷ್ಟು ದಿವಸ ಆಯ್ತು, ಒಂದು ದಿವಸ ನೀವು ಕೈಪೆ ಹಾಕ್ಕೊಂಡಿಲ್ಲ, ಇವತ್ತು ಯಾಕೆ ಕೇಳ್ತೀರಿ? ಇಲ್ಲ, ನಮ್ಮ ಮಠಕ್ಕೆ ಒಬ್ಬ ಮನುಷ್ಯ ಬರಕತ್ತಾನ, ಕೈಪೆ ತೊಗೊಬಾ ಇಲ್ಲಿ. ಆಗ ಆ ಶಿಷ್ಯನಿಗೆ ಗಾಬರಿ ಯಾಕತ್ತ, ಅಲ್ರಿ ದಿನಕ್ಕೆ 100 ಜನ ಬರ್ತಾರ ಹೋಗ್ತಾರ, ಇವತ್ತು ಮನುಷ್ಯ ಬರ್ತಾರ ಅಂತಾರಲ್ಲಿ. ಇವರು ತಲೆ ಕೆಟ್ಟೈತೆ ನಮ್ಮ ಅಪ್ಪಗಳಿಗೆ. ಏನು ರೀ ಅಪ್ಪ ನೀವು, ಇಲ್ಲದೆಲ್ಲ ಮಾತಾಡಬೇಡ, ದಿನ ಬರೋರಿಗೆಲ್ಲ ನಾವು ಮನುಷ್ಯ ಅನ್ನೋದಿಲ್ಲ, ದಿನ ಬರೋರೇ ಬೇರೆ, ಈಗ ಬರೋ ಮನುಷ್ಯನೇ ಬೇರಪ್ಪ, ತಾಯಿಲಿ ಕೈಪೆ ಅಂತ ಕೈಪೆ ಹಾಕೊಂಡು ಕುಂತಿದ್ರು. ಸಿದ್ಧಾರೂಢರ ಆಗಮನವಾಯಿತು. ಸಮಕ್ಷಮ ಮಾತನಾಡಿಕೊಂಡ್ರು. ಭಾಳ ಆನಂದವಾಯಿತು ಅಂತ. ಸಿದ್ಧಾರೂಢರ ಒಂದು ಸ್ಥಿತಿಯನ್ನು ನೋಡಿ, ಎಷ್ಟು ದೇಹ ಹಣ್ಣು ಮಾಡಿಯೋ, ಎಷ್ಟು ಸೌಷಧಿಯಪ್ಪ, ಹೌದಪ್ಪ ನೀನು, ಹೌದು ಅಂತ ಹೇಳಿ ಎಷ್ಟೋ ದಿವಸಗಳ ಕಾಲ ಮಠದಾಗೆ ಇಟ್ಕೊಂಡ್ರು. ದಿವಸ ಬೆಳಿಗ್ಗೆ ಸಾಯಂಕಾಲ ಪ್ರವಚನ ನಡೀತಿತ್ತು. ಶ್ರೀಮನ್ ನಿಜಗುಣ ಶಿವಯೋಗಿಯವರ ಒಂದು ಅಮೃತವಾಣಿಯನ್ನು, ಶಾಸ್ತ್ರವನ್ನು ಬಿಚ್ಚಿ 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 ವಿರಳವಾಗಿಡ್ತಾ ಇದ್ದರು ಸಿದ್ಧಾರೂಢಪ್ಪ ಅವರು. ದಿವಸ ಸಾಕಷ್ಟು ಜನ ಬರ್ತಾ ಇತ್ತು ಆ ಅಮೃತವಾಣಿಯನ್ನು ಕೇಳೋದಕ್ಕೆ. ಆಗ ಮಡಿವಾಳಪ್ಪನವ್ರಂತರ, ಆ ನಿಜಗುಣಿ ಶಾಸ್ತ್ರ ವಿಷಯನ ಇಷ್ಟು ಸರಳವಾಗಿ ತಿಳಿಗನ್ನಡದಾಗ ಹೇಳೇನೆ ಅನ್ನೋದು ನನಗೆ ಗೊತ್ತಾಗಿದ್ರ ಸಂಸ್ಕೃತ ಕಲಿಯಕ್ಕೆ ನಾನೇನು ಕಾಶಿಗೆ ಹೊಕ್ಕಿದ್ದಿಲ್ಲಪ್ಪ. ಭಲೆ ಭಲೆ ನಿಜಗುಣಿ ಅಂತ ಆ ಗ್ರಂಥವನ್ನು ತಲೆ ಮೇಲೆ ಹೊತ್ಕೊಂಡು ಮಠದ ತುಂಬ ಕುಣಿದಾಡಿದ್ರಂತ ಗರ್ಗದ ಮಡಿವಾಳಪ್ಪನವರು. ಎಂಥ ಒಂದು ಸಂದರ್ಭ ಐತೆ ನೋಡ್ರಿ. ಹಾಗೆ ಎಲ್ಲ ಕಡೆ ಸಂಚರಿಸಿ ಉಪದೇಶವನ್ನು ಮಾಡಿಕೊಂಡು ಬಂದು ಗರ್ಗದಿಂದ 5-6 ತಿಂಗಳು ಕಳೆದ ಮೇಲೆ ನಾನು ಹೊಕ್ಕಿನಪ್ಪ ಅಂದರು ಮಡಿವಾಳಪ್ಪನವ್ರಿಗೆ. ಎಲ್ಲಿಗೆ ಹೊಕ್ಕಿಯಾ? ಇಲ್ಲೇ ಇದ್ಬಿಡಪ್ಪ, ಇಲ್ಲೇ ಇರೋನ್ ತಗೋ, ಇನ್ನೂ ಏನು ಬೇಕಾಗೈತಿ ಅಂದಾಗ, ಇಲ್ಲ ನಾನು ಹೊಕ್ಕಿನಿ. ಹಂಗಾರೆ ಎಲ್ಲಿಗೆ ಹೊಕ್ಕಿಯಾ? ನಾನು ಹುಬ್ಬಳ್ಳಿಗೆ ಹೊಕ್ಕಿನಿ ಅಂದರು. ಬೇಡಪ್ಪ, ಹುಬ್ಬಳ್ಳಿಗೆ ಹೋಗಬೇಡ, ಹುಬ್ಬಳ್ಳಿ ಭಾಳ ಬೆರಕಿ ಓಸಿದ್ದ, ಭಾಳ ಬೆರಕಿ, ಮ್ಯಾಲು ಒಯ್ತಾರ ಕೆಳಗೆ ಒಗಿತಾರ, ಭಾಳ ಎಚ್ಚರವಾಗಿರಬೇಕು, ಅಲ್ಲಿ ಹೋಗೋದು ಬೇಡ ಅಂದ್ರಂತೆ. ಮುಂದೆ 40-50 ವರ್ಷಗಳ ನಂತರದಲ್ಲಿ ಜರುಗಬಹುದಾದಂಥ ಒಂದು ಸ್ಥಿತಿಯನ್ನು ಗರ್ಗದ ಮಡಿವಾಳಪ್ಪನವ್ರು ಇವತ್ತೇ ತಿಳಿಸ್ಯಾರಲ್ರಿ. ಎಂಥ ಲೀಲಾಪುರುಷರದಾರ್ಯಪ್ಪ ನಮ್ಮ ಕನ್ನಡ ನಾಡಿನಾಗ. ಎಂಥೆಂಥ ಪುಣ್ಯಾತ್ಮರದಾರ, ಎಂಥವ್ರು ಹುಟ್ಟಿದಂಥ ಸ್ಥಳದಾಗ ನಾವು ಹುಟ್ಟಿವ್ರಿ. ಎಷ್ಟು ಜನ್ಮದ ಪುಣ್ಯ ಇರಬೇಕು ನಮ್ಮದು. ಆದರೂ ಕೂಡ ಒತ್ತಾಯದಿಂದ ಹೊರಟು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಗೆ ಬಂದ ನಂತರದಲ್ಲಿ ಅಲ್ಲಿ ಇಲ್ಲಿ ತಿರುಗ್ತಾರ. ಕರೆದು ಗೌರವಿಸೋರಿಲ್ಲ, ಹಸ್ತಿ ತಗೊಳಪ್ಪ ಅಂತ ಒಂದು ತುತ್ತು ರೊಟ್ಟಿ ಕೊಡೋರಿಲ್ಲ, ನೆಲದ ಮೇಲೆ ಮಕ್ಕತ್ತಿ ಅಂತ ಹಾಸಿಗೆ ಕೊಡೋರಿಲ್ಲ.
ಹೊಸ ಕೊಡೋರಿಲ್ಲ. ಭೂಮಿಯೇ ಹಾಸಿಗೆ ಆಯಿತು ಪುಣ್ಯಾತ್ಮನಿಗೆ, ಆಕಾಶವೇ ಹೊದಿಕೆ ಆಗೈತಿ ಪುಣ್ಯಾತ್ಮನಿಗೆ. ಎಲ್ಲೆಲ್ಲೋ ಡಬ್ಗಳಿ ಮುಳ್ಳಾಗಿ ತಿರುಗಾಡ್ತಾರ. ದನ ಕಾಯೋ ಹುಡುಗರ ಜೊತೆ ಎಲ್ಲ ದನ ಕಾಯ್ತಾರೆ. ಏ ಸಿದ್ಧ ಹೋಗೋ ದನ ತಿರಿಕೊಂಬ, ದನ ತಿರಿಕೊ ಬರ್ತಿದ್ರಂತ. ಏ ಸಗಣಿ ಗುಂಪಿ ಹಾಕೋ ಸಿದ್ಧ, ಸಗಣಿ ಗುಂಪಿ ಹಾಕ್ತಿದ್ರು. ಮರಕೋತಿ ಆಟ ಆಡ್ತಿದ್ರು ಹುಡುಗರ ಜೊತೆಯಲ್ಲಿ. ಸಿದ್ಧರ ಒಂದು ಆಟ ನಡೀತು. ಆ ಹುಡುಗರಿಗೆ ಸ್ವಲ್ಪ ದಿವಸ ಕಳೀತಾ ಕಳೀತಾ ಸಿದ್ಧರ ಒಂದು ಮಹಿಮೆ ತಿಳಿತಾ ಬರ್ತದ. ಯಾವ ಚಿದ್ಘನ ಮಹಾಸ್ವಾಮಿಗಳ ಸಮಾಧಿ ಹತ್ತಿರನೇ ಇರ್ತಾ ಇದ್ರಂತೆ. ಅಲ್ಲಿ ಕೆಲವರಿಗೂ ಭೇಟಿ ಆಗ್ತಾ ಇದ್ರು, ಕೆಲವರು ಇವರನ್ನು ನೋಡ್ತಾ ಇದ್ರು, ಕರುಣೆ ಪಡ್ತಾ ಇದ್ರು, ಕೆಲವರು ಅಸಹ್ಯ ಪಟ್ಕೊಳ್ತಾ ಇದ್ರು. ಹುಬ್ಬಳ್ಳಿಯ 12 ಮಠದ ಸ್ವಾಮಿಗಳು ಉಜ್ಜಣ್ಣನವರ ಭೀಮಪ್ಪನ ಮನೆಗೆ ಆ ಲಕ್ಷ್ಮಮ್ಮನವರಿಗೆ ಒಪ್ಪಿಸ್ತಾರೆ ಸಿದ್ಧಾರೂಢರನ್ನ. ಯವ್ವ, ಈತ ಏನು ಕೇಳೋವನಲ್ಲ, ಬೇಡವನಲ್ಲ, ಇರ್ಲವ ನಿಮ್ಮ ಮನೆಗಿರಲಿ. ಮಕ್ಕಳಿಲ್ಲದ ನೀವು ಈ ಸಿದ್ಧರನ್ನ ಮಗುವಂತೆ ಜೋಪಾನ ಮಾಡ್ರಿ, ನಿಮಗೆ ಪುಣ್ಯ ಬರ್ತೈತಿ, ನಿಮಗೆ ಮೋಕ್ಷ ಸಿಗುತ್ತಾ, ನಿಮ್ಮ ಕೀರ್ತಿ ಉಳಿತದೆ ಅಂತ ಆ ಪುಣ್ಯಾತ್ಮರು ಆಶೀರ್ವಾದ ಮಾಡಿ ಕಳಿಸಿದ್ರಂತೆ ಯಾವ ಉಜ್ಜಣ್ಣನವರ ಮನೆಗೆ. ಅವರ ಮನೆಗೆ ಬಂದಾಗ ಬಹಳ ಪ್ರೀತಿಯಿಂದ ನೋಡ್ಕೊಂತಾರ. 30, 35, 40 ವರ್ಷದ ಸಿದ್ಧರನ್ನ ಮಗುವಂತೆ ರಕ್ಷಣೆ ಮಾಡಕತ್ಯಾರ. ಲಿಂಗಧಾರಿಗಳು ನೋಡ್ತಾರ, ಇವರು ಲಿಂಗಾಯತರಾಗಿ ಲಿಂಗವಿಲ್ಲದ ಒಬ್ಬ ಭವಿಯನ್ನ ಮನೆಗಿಟ್ಕೊಂಡಾರಲ್ರಿ, ಅಲ್ಲೂ ಕೂಡ ಬಹಿಷ್ಕಾರ ಹಾಕಿದ್ರಂತೆ. ಯಾರು ಅವರನ್ನು ಕರಿಬಾರ್ದು, ಯಾರು ಅವರನ್ನು ಮಾತಾಡಿಸಬಾರ್ದು, ಯಾರು ಅವರಿಗೆ ಕೊಡಬಾರ್ದು, ಯಾರು ಸತ್ರು ಹೋಗಬಾರ್ದು ಅಂತ ಹಂಗೆ ಬಹಿಷ್ಕಾರ ಹಾಕಿದ್ರು. ಈ ಮನೆತನದಲ್ಲಿ ಹೆದರ್ಲಿಲ್ಲ ಇವರು. ಬಂದಿದ್ದ ಬರಲಿ, ಭಗವಂತನ ದಯವಿರಲಿ, ಆ ಭಗವಂತನ ಸ್ವರೂಪಿಯಾದ ಸಿದ್ಧನೇ ನನ್ನ ಮನೆಯಾಗದಾನೆ ಅಂತ ಆನಂದವಾಗಿದ್ದರು. ಬರ್ತಾ 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 ಯಾವ ಲಕ್ಷ್ಮಮ್ಮನವರ ಮನೆ ಮಠವಾಯಿತು, ಆತ್ಮವಿದ್ಯೆ ದೇಗುಲವಾಯಿತು. ದಿವಸ 100 ಜನ ಬರ್ತಿದ್ರು, ಅಪ್ಪನ ವಾಣಿ ಕೇಳ್ತಿದ್ರು. ಸಾರ್ಥಕವಾಯಿತು ಜನ್ಮ. ಇನ್ನೊಂದೇನು ಅಂದ್ರೆ, ಆ ಲಕ್ಷ್ಮಮ್ಮನವರು ಮಕ್ಕಳಿಲ್ಲ ಅಂತ ಒಂದು ಹುಡುಗನ ಸಾಕಿದ್ರು. ಆ ಹುಡುಗ ಹಗಲೆಲ್ಲ ಸಿದ್ಧಾರೂಢರ ಹತ್ರಕ್ಕೆ ಬರ್ತಿದ್ದ, ಅವ್ರ ಜೊತೆಯಲ್ಲೇ ಊಟ ಮಾಡ್ತಿದ್ದ, ಅವ್ರ ಮೇಲೆ ಬಿದ್ದು ಅದ್ದಾಡ್ತಿದ್ದ. ಆಗ ಹಿಂಗೆ ಕುಂತಾಗ ಸಿದ್ಧಾರೂಢರು ಅಂದ್ರಂತ, ಎಷ್ಟು ಚಂದ ಆಡ್ತಿ, ಭಾಳ ಲಕ್ಷಣವಾಗಿದ್ದಿ, ನೀನು ಬದುಕುಳಿದ್ರೆ ನಿನ್ನಂಥ ಭಾಗ್ಯಶಾಲಿನೇ ಯಾರೂ ಇಲ್ಲ ಅಂದ್ರಂತ. ಹಿಂಗೆ ಅಂದು ಒಂದು ದಿವಸ ಆಗಿರಲಿಲ್ಲ, ಆ ಹುಡುಗ ತೀರ್ಕೊಂಡು ಬಿಡ್ತು. ತಗೋರಿ, ಜನ ಚಾಲು ಮಾಡಿದ್ರು. ಆ ಸಿದ್ಧಾರೂಢರು ಹಂಗೆ ಅಂದಿದ್ರು, ಆ ಹುಡುಗ ಸಾಯ್ತು. ಲಕ್ಷ್ಮಮ್ಮನವರು ಅಂತಾರೆ, ಯಪ್ಪ ಸಿದ್ದಪ್ಪ, ಹಿಂಗಾಗಿ ಹೋಯ್ತಲ್ಲೋ ನಾನು ಬಾಳೆವು, ನನ್ನ ಬದುಕು ಹಿಂಗೆ ಆಯ್ತಲ್ಲೋ, ನಾ ಏನು ಮಾಡಲಿ? ಯವ್ವ ಚಿಂತೆ ಮಾಡಬೇಡ ನೀನು, ಲೌಕಿಕದಲ್ಲಿ ಬಿದ್ದು ಒದ್ದಾಡುವ ಮಗ ಬೇಕು, ಏನು ಆತ್ಮಜ್ಞಾನಿಯಾದ ಮಗ ಬೇಕು ಅಂತ ಕೇಳಿದರು. ಯಪ್ಪ ನನಗೆ ಆತ್ಮಜ್ಞಾನಿಯಾದ ಮಗ ಬೇಕು. ಹಂಗಾರೆ ಈ ಜನ್ಮದಾಗ ನಿನಗೆ ಮಕ್ಕಳು ಆಗೋದಿಲ್ಲಲ್ಲ, ಹೆಂಗೆ ಮಾಡೋದವ್ವ? ಇಲ್ಲ, ನನಗಿದೇ ಜನ್ಮದಲ್ಲಿ ಬೇಕು ಅಂದರು ಆ ಲಕ್ಷ್ಮಮ್ಮ. ಆಗ ಸಿದ್ಧಾರೂಢರಂತರ, ಹಂಗಾರ ನಾನೇ ನಿನ್ನ ಮಗ ಅಂತ ಹೇಳಿ ನನ್ನನ್ನು ಸ್ವೀಕಾರ ಮಾಡ್ಕೊಳ್ಳವ, ನಿನ್ನ ಉಡಿಯಾಗ ಹಾಕು ಅಂದರು. ಆಯಿತು, ಮಗನಾಗಿ ಬಿಟ್ಟ ಸಿದ್ಧಾರೂಢರು. ಮಗನಾದರೂ ಮಗನಂತೆ ಜೋಪಾನ ಮಾಡ್ತಾರ. ಮುಂದೆ ಅದೇ ಮನೆತನದಲ್ಲಿ ಹುಟ್ಟಿದ ಹುಡುಗ ಗುರಪ್ಪ, ಅವರೇ ಗುರುನಾಥಾರೂಢರಾಗ್ತಾರ. ಇದನ್ನೆಲ್ಲ ಕಾಣ್ತಾರ, ಈ ವೈಭವವನ್ನು ನೋಡ್ತಾರ. ಜನ ಸೇರದಾದ್ರು. ಯಾವ ಚಿದ್ಘನ ಮಹಾಸ್ವಾಮಿಯವರ ಒಂದು ಮಠದ ಹತ್ರ ಹೋಗಿ ಯೋಗದಲ್ಲಿ ಕುಳಿತುಕೊಳ್ತಿದ್ರಂತೆ ಸಿದ್ಧಾರೂಢರು. ಆಗ ಇದನ್ನೆಲ್ಲ ನೋಡಿ ಸೇರ್ಲಾರ್ದಂಥ ಜನ ಬಾಡಿಗೆ ಕೊಲೆಗಾರನಿಗೆ ಹೇಳ್ತಾರ, ಹೋಗು ಅವನಿಗೇನಾದರೂ ಮಾಡು, ಅವನ ಹೊಡಿ, ಬಡಿ, ಸಾಯಿ ಹೊಡಿ. ಅವ ಬಂದ, ಯೋಗದಲ್ಲಿ ಕುಂತಾಗ ಸಾಕಷ್ಟು ಹೊಡೆದ, ಬಡಿಗೆ ತಗೊಂಡು ರಾತ್ರಿ ಎಲ್ಲ ಹೊಡೆದ, ತಲೆ ಸೀಳೈತಿ, ಮೈಕೈಯೆಲ್ಲ ಹೊಡೆದು ರಕ್ತ ಸೋರ್ತೈತಿ. ಬೆಳಗಾಗೋದಕ್ಕೆ ಬಂತು, ಇವನು ಹೊಡೆದು ಸಾಕಾಯ್ತ ಹೊರತು ಅವರೇನು ಮಾತಾಡಲಿಲ್ಲ. ಯಾಕೆ ಹೊಡಿತಿ ಅಂತ ಕೇಳಲಿಲ್ಲಂತೆ ಸಿದ್ಧಾರೂಢರು. ಬೆಳಗಾಗೋದಕ್ಕೆ ಬಂತು. ಆಗ ಸಿದ್ಧಾರೂಢರು ಅಂತಾರಂತ, ಯಪ್ಪ ಇನ್ನು ಇಲ್ಲಿಗೆ ಭಕ್ತರು ಬರ್ತಾರ, ಅವ್ರು ಬಂದಾಗ ನೀನು ಇಲ್ಲಿದ್ದಿ ಅಂದ್ರ ಅವ್ರು ನಿನ್ನ ಹೊಡಿತಾರ. ಅದನ್ನು ನೋಡೋ ಶಕ್ತಿ ನನಗಿಲ್ಲಪ್ಪ. ಹೋಗು, ಈಗ ಹೋಗಿಬಿಡು, ಓಡಿ ಹೋಗು, ತಪ್ಪಿಸ್ಕೋ, ಅವ್ರ ಕಣ್ಣಿಗೆ ಬೀಳಬೇಡ. ನಿನಗಿನ್ನೂ ಈ ಸಿದ್ಧನಿಗೆ ಹೊಡಿಬೇಕು, ಈ ದೇಹದ ಕರ್ಮ ಕಳಿಬೇಕು ಅಂತ ನಿನಗನಿಸಿತ್ತು ಅಂದ್ರೆ ಮತ್ತೆ ರಾತ್ರಿ ಬಾರೋ ಯಪ್ಪ ಹೊಡಿಯಕ್ಕಂತ ನೀನು ನನ್ನ ತಂದಿ, ಹೋಗು ಅಂದರು. ಆಗ ಓಡಿ ಹೊಂಟಿದ್ದ. ಅವು ಹೋಗಬೇಕಾದ್ರೆ ನನ್ನ ಕಾಲಾಗಿನ ಪಾದರಕ್ಷೆ ಬಿಟ್ಟು ಹೊಂಟಿದ್ದ. ಆಗ ಸಿದ್ಧಾರೂಢರು ಮಾತು ಕರೀತಾರೆ, ಯಪ್ಪ ತಂದಿ ಬಾ ಇಲ್ಲಿ, ನೋಡು ಹೆದರಿಕೊಂಡು ಓಡಿ ಹೋಗಕತ್ತಿದಿ, ಕಾಲಾಗಿನ ಚಪ್ಪಲಿ ಇಲ್ಲೇ ಬಿಟ್ಟಿದ್ದಿ, ಕಲ್ಲು ಮುಳ್ಳು ನಿನ್ನ ಕಾಲಿಗೆ ನೆಟ್ಟಿದ್ರ ಅದನ್ನು ನೋಡಿ ತಳ್ಕೊಳಕ್ಕೆ ನನಗಾಗೋದಿಲ್ಲಪ್ಪ, ಈ ಪಾದರಕ್ಷೆ ಮೆಟ್ಕೊಂಡು ಹೋಗು ಅಂದ್ರಂತೆ ಸಿದ್ಧಾರೂಢರು. ಆಗ ಪುಣ್ಯಾತ್ಮ ಅಂತಾನೆ, ಯಪ್ಪ ನನ್ನ ತಾಯಿ ಕೂಡ ನನ್ನನ್ನಿಷ್ಟು ಕಾಳಜಿ ಮಾಡಲಿಲ್ಲ, ಯಾವ ನೀಚರ ಮಾತು ಕೇಳಿಕೊಂಡು ಇವತ್ತು ನಾನು ನಿನಗೆ ಹೊಡಿದ್ನಲ್ಲೋ ಯಪ್ಪ,
ನಿನಗೆ ಹೊಡಿದ್ನಿ, ನಾನೆಂಥ ಪಾಪಿನೋ, ನನ್ನ ಕ್ಷಮಿಸಪ್ಪ, ಕ್ಷಮಿಸು. ಇಲ್ಲ, ನಿನಗೆ ಹಿಂಗೆ ಮಾಡು ಅಂತ ಹೇಳಿದವ್ರನ್ನ ನಾನು ಜೀವಂತ ಬಿಡೋದಿಲ್ಲ ಯಪ್ಪ. ಪಾದದ ಮ್ಯಾಗ ಬಿದ್ದ ಕಣ್ಣೀರು ಸುರಿಸ್ತಾನ. ಹುಚ್ಚ, ಅವ್ರು ಹೇಳಿದ್ದು ಬರಾಬರಿ, ನೀನು ಮಾಡಿದ್ದು ಬರಾಬರಿ, ನನಗಾಗಿದ್ದು ಬರಾಬರಿ, ಇದು ಯಾರ್ದೋ ತಪ್ಪಿಲ್ಲ, ಆರಾಮಿರು, ನೀನು ಉದ್ಧಾರ ಹಾಕಿ ತಮ್ಮ, ನೀನು ಉದ್ಧಾರ ಹಾಕಿ ಅಂತ ಮನ ತುಂಬಿ ಆಶೀರ್ವಾದ ಮಾಡಿದ್ರಂತೆ ಸಿದ್ಧಾರೂಢರು. ಮತ್ತೊಂದು ಸಲ ಕೆರೆ ದಂಡಿ ಮ್ಯಾಗ ಯೋಗದಲ್ಲಿ ಕುಳಿತಿದ್ರಂತೆ. ಯಾರೋ ಒಬ್ಬ ಹೇಳಿಕೊಟ್ಟ, ಹೋಗಲೇ ನಾನು ಯೋಗದಾಗಿದ್ದೀನಿ, ಜ್ಞಾನ ಇರೋದಿಲ್ಲ ಅಂತ ಕುಂತಿರ್ತಾನ ಸಿದ್ಧ, ಅವನ ತಲೆ ಮೇಲೆ ನಿಗಿ ಉರಿಯುವಂಥ ಕೆಂಡ ತೊಗೊಂಡೋಗಿ ಇಟ್ಟುಬಿಡಲಿ ಬೆಂಕಿನ ಅಂತ ಬೆಂಕಿ ಹಿಡಿಸಿದ್ರಂತೆ ತಲೆ ಮ್ಯಾಗ. ಆದರೂ ಯೋಗದಾಗ ಸುಮ್ಮನೆ ಕುಂತಿದ್ರು. ಯಾವ ಉಜ್ಜಣ್ಣನವರು ಭೀಮಪ್ಪ ನೋಡ್ಕೊತ ಹೊಕ್ಕನ ಅಪ್ಪರ ಎಲ್ಲ ಕಾಣೋಲ್ರು ಅಂತ ತಲೆ ಮೇಲಿನ ಬೆಂಕಿ ನೋಡಿ ಅವನು ಹೊಟ್ಟೆಗೆ ಸಂಕಟಾಕತ್ತ ಓಡಿ ಹೋದನಂತೆ ಬೆಂಕಿ ತೆಗಿಬೇಕು ಅಂತ. ಆಗ ಸಿದ್ಧಾರೂಢರು ನೋಡಿ ಅಂದ್ರಂತ, ತೆಗಿಬೇಡ, ಯಾವನ ಸಲುವಾಗಿ ಅವ ಇಟ್ಟನೋ ಬೇಕಿದ್ರೆ ಅವನೇ ಬಂದು ತೆಗಿತಾನ, ನೀನೇನು ತೆಗಿಬೇಡ ಅಂದ್ರಂತೆ ಸಿದ್ಧಾರೂಢರು. ಹೊಳ್ಳಿ ಅವನೇ ಬಂದ, ಅದನ್ನು ತೆಗೆದ, ಪಶ್ಚಾತ್ತಾಪವಾಯಿತು. ಎಂಥ ಪುಣ್ಯಾತ್ಮರು ನೋಡ್ರಿ, ಬದುಕೋದಕ್ಕೂ ಬಿಡೋದಿಲ್ಲ, ತಾವೂ ಬದುಕೋದಿಲ್ಲ. ಇಂಥ ದುಷ್ಟರೇ ಎಷ್ಟು ಜನ ತುಂಬಿಕೊಂಡಾರಲ್ಲ. ಯಾಕೆ ದ್ವೇಷ, ಯಾಕೆ ಮತ್ಸರ? ನಾವೆಲ್ಲ ಒಂದೇ ತಾಯಿ ಮಕ್ಕಳಲ್ವೇ? ನಾವು ಒಂದೇ ಭೂಮಾತೆಯ ಮೇಲೆ ನಾವು ಬದುಕುತ್ತಾ ಇಲ್ವೇ? ಅಂತರ ಎಲ್ಲದನ ದೇವರು? ಸಿದ್ಧಾರೂಢ ದೇವರು ನಾನೇ ದೇವರದಿನಿ, ಪರಮಾತ್ಮನ ಸ್ವರೂಪ ಅದೀನಿ ಅಂತ ತಾನೇ ಹೇಳ್ಕೊಂತಾನ. ಅವ ದೇವರೇನು ಹುಚ್ಚದನ, ಹಂಗ ಹಿಂಗೆ ಅಂತ ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಾರ. ಈಗಿರುವಂಥ ಮಠದ ಜಾಗದಲ್ಲಿ ಒಂದು ಚಪ್ರ ಹಾಕಿದ್ರು. ಭಕ್ತ ಬಳಗ ಸಾಕಷ್ಟು ಜನ ಮಠಕ್ಕೆ ಬರ್ತಾ ಇದ್ರು. ಅಲ್ಲಿ ಪ್ರತಿನಿತ್ಯನೂ ಆತ್ಮಬೋಧೆ ನಡೀತಾ ಇತ್ತು. ಎಷ್ಟೋ ಜನ ಕೇಳ್ತಾ ಇದ್ರು, ಆನಂದ ಪಡ್ತಾ ಇದ್ರು. ಇವತ್ತಿಗೂ ಆವತ್ತಿಗೂ ಸಿದ್ಧಾರೂಢರ ಮಠದಲ್ಲಿ ಜ್ಞಾನದಾಸೋಹ, ಧ್ಯಾನದಾಸೋಹ, ಅನ್ನದಾಸೋಹ 3 ರೀತಿಯಲ್ಲಿ ನಡೀತಾ ಇದೆ ಇವತ್ತಿಗೂ ಕೂಡ. ಜ್ಞಾನ ಬೇಕಾದರೆ ಜ್ಞಾನ ಪಡ್ಕೊಳ್ರಿ, ಧ್ಯಾನ ಬೇಕಾದರೆ ಧ್ಯಾನ ಮಾಡ್ರಿ, ಪ್ರಸಾದ ಬೇಕಾದರೆ ಕಿಚಡಿ ಪ್ರಸಾದ ಮಾಡ್ರಿ. ಸಾಕ್ಷಾತ್ ಸಿದ್ಧಾರೂಢ ಅಪ್ಪನವರೇ ನಿರ್ಮಿಸಿದಂಥ ಕೈಲಾಸ ಮಂಟಪ, ಅಲ್ಲಿಗೆ ಹೋಗಿ ಕುಂತ್ರ ಜೀವಂತ ಅದನ ಸಿದ್ಧಾರೂಢ. ಪ್ರತ್ಯಕ್ಷ ಪರಮಾತ್ಮನನ್ನು ತೋರಿಸಿಕೊಡ್ತಾನ. ದೇವರಿಲ್ಲ ಅನ್ನೋರು ಹೋಗಿ ಪರೀಕ್ಷೆ ಮಾಡಬಹುದು. ಅಂಥ ಪವಿತ್ರವಾದ ಸ್ಥಳ. ಸತತ ಕಾಲದಲ್ಲಿಯೂ ಕೂಡ ಶಿವನಾಮ ಸ್ಮರಣೆ ನಡೀತಾ ಇದೆ. ಆ ಭಗವಂತನ ಒಂದು ಲೀಲೆ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ, ಈಗಿರುವಂಥ ಮಠ ಜಾಗದಲ್ಲಿ ಇದ್ದಾಗ ಅಪ್ಪವ್ರು ಕುಂತಿದ್ರು. 4 ಜನ ಮಾತಾಡ್ಕೊಂಡು ಬಂದ್ರಂತ, ಯಪ್ಪ ಇವತ್ತು ನಮ್ಮ ಮಠದಾಗ ನಾವು ದಾಸೋಹ ಇಡಿಸಿವಿ, ಪೂಜೆ ಇಡಿಸಿವಿ, ಮುತ್ತೈದೆಯರಿಗೆ ಇಡಿಸಿವಿ, ನೀವು ಬರ್ಬೇಕ್ರಿ ಅಪ್ಪ ಪ್ರಸಾದಕ್ಕೆ. ಇಲ್ಲಪ್ಪ, ನಾನು ದಿವ್ಸಕ್ಕೆ 1 ಸಲ ಪ್ರಸಾದ ಮಾಡೋದು ನಿಮಗೆ ಗೊತ್ತೈತಲ್ಲ, ನಂದು ಆಗೈತಿ. ಇಲ್ರಿ, ನೀವು ಪ್ರಸಾದ ಮಾಡದೇ ಇದ್ರೂ ಚಿಂತಿಲ್ಲ, ನಿಮ್ಮ ಪಾದ ಅಲ್ಲ ಹಾಕ್ರಿ, ನಿಮ್ಮ ಪಾದೋದಕ್ಕೆ ನಾವು ತೊಗೊತೀವಿ ಅಂದರು. ಆತ್ರಪ್ಪ, ನಿಮ್ಮ ಮನಸ್ಸು ಯಾಕೆ ನೋಯಿಸೋದು ಅಂತ ಹ್ಞೂ ಅಂದರು. ಎಲ್ಲ ಗೊತ್ತಿತ್ತು ಸಿದ್ಧಾರೂಢ್ರಿಗೆ. ಸಾಯಂಕಾಲ ಹೊರಟರು ಅವ್ರ ಮಠಕ್ಕೆ. ಈ ಮಠದಾಗಿದ್ದ ಶಿಷ್ಯರು, ಯಪ್ಪ ನಾವು ಬರ್ತೀವ್ರಿ. ಬೇಡ್ರಪ್ಪ, ನೀವು ಬರಬೇಡ, ನಾನು ಒಬ್ಬನೇ ಹೊಕ್ಕೀನಿ ಅಂದರು. ಇವರು ಆ ಮಠಕ್ಕೆ ಹೋದರು. ಯಾವ ದಾಸೋಹನೂ ಇಲ್ಲ, ಮುತ್ತೈದೆಯರು ಇಲ್ಲ. ಇವರು 4 ಮಂದಿ ಶಿಸ್ತು ಕುಡಿದು ಬಡಗಿ ತಯಾರು ಮಾಡ್ಕೊಂಡು ಕುಂತಿದ್ರು. ಸಿದ್ಧಾರೂಢ ಬಂದ ತಕ್ಷಣ 4 ಮಂದಿ ಸಾಕಷ್ಟು ಹೊಡೆದು ಇವನ್ನ ಸಾಯಿ ಹೊಡೆದು ಬಿಡಬೇಕು ಅಂತ ಕೊನೆ ತೀರ್ಮಾನಕ್ಕೆ ಕುಂತಿದ್ರು. ಹೋಗಿ ಹೊಡಿಬೇಕು ಅನ್ನೋದ್ರಲ್ಲಿ ಇಲ್ಲೊಂದು ಆಶ್ಚರ್ಯ ಏನು ಅಂದ್ರೆ, ಅವ್ರು 4 ಮಂದಿ ಏನಿದ್ರಲ್ಲ, 4 ಮಂದಿನೂ ಸಿದ್ಧಾರೂಢ ಕಂಡಂಗೆ ಕಾಣಕತ್ತಿದ್ರು. ಸಿದ್ಧಾರೂಢ ಒತ್ತಟ್ಟಿಗೆ ನಿಂತ್ಕೊಂಡು ನೋಡಕತ್ತಿದ್ರು. ಅವನಿಗೆ ಇವ ಹೊಡಿ, ಇವನಿಗೆ ಅವ ಹೊಡಿ. ಲೇ ನನಗೆ ಯಾಕೆ ಹೊಡಿತಿಲೆ ಅಂತಾನೆ, ಮತ್ತು ನಾನು ಮುಂದೆ ನಾಟಕ ಮಾಡ್ತೀನೋ ಅಂತ ಇವ ಅವನಿಗೆ ಹೊಡೆದ, ಅವ ಇವನಿಗೆ ಹೊಡೆದ. ಒಬ್ರಿಗೊಬ್ರು ತಲೆ ಹೊಡ್ಕೊಂಡು ಅಲ್ಲಿ ಬಿದ್ದರು. 4 ಮಂದಿ ಬಿದ್ದು ಒದ್ದಾಡಕತ್ತಿದ್ರು. ನಮ್ಮ ಅಪ್ಪರು ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ ಅಂತ ಮಠದಿಂದ ಶಿಷ್ಯರು ಬರ್ತಾರ. ಆದ್ರೆ ಅಪ್ಪವ್ರು ನಿಂತು ನೋಡೋದನ್ನು ನೋಡಿ ಗಾಬರಿ ಯಾಕತ್ತ. ಏನಪ್ಪ ಇದು ಅಂದಾಗ, ಇಲ್ಲೇ ನಡೆದೈತೆ ನೋಡಪ್ಪ. ಅವ್ರನ್ನ ಉಪಚರಿಸಿ ಸಮಾಧಾನ ಮಾಡಿದ್ರಂತೆ ಸಿದ್ಧಾರೂಢರು. ಅವರು ಕೂಡ, ಯಪ್ಪ ನಾವು ನಿನಗೆ ದ್ರೋಹ ಮಾಡಬೇಕು, ನಿನ್ನ ಹೊಡಿಬೇಕು, ಸಾಯಿ ಹೊಡಿಬೇಕು ಅಂದ್ವಿ, ನೀನೇ ನಮ್ಮನ್ನು ರಕ್ಷಣೆ ಮಾಡಿದಲ್ಲೋ ತಂದು. ಅವರು ಕೂಡ ಭಕ್ತರಾಗ್ತಾರ. ಇಂಥ ಅನೇಕ ಲೀಲೆ ಒಂದಲ್ಲ ಎರಡಲ್ಲ ಆ ಪುಣ್ಯಾತ್ಮನಲ್ಲಿ ನಡೆದಿರ್ತಕ್ಕಂಥದ್ದು. ಪ್ರತಿಯೊಬ್ಬೊಬ್ಬರು ಕೂಡ ಪ್ರಸಾದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಒಂದು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗಿ ಬರ್ತಾ ಇರಬೇಕಾದ್ರೆ ಎದುರಿಗೆ ನಾಗಲಿಂಗಪ್ಪನವ್ರು ಬಂದ್ರಂತೆ. ಈ ಸಿದ್ಧಾರೂಢರ ವೈಭವ ನೋಡಿ, ಅಲ್ಲ ಅಡ್ಡಿಲ್ಲಪ್ಪ ನಿಂದು ಅಂತ ಹೇಳಿ ಆ ಸಿದ್ಧಾರೂಢರ ಮೈ ಮೇಲಿದ್ದಂಥ ಒಂದು ವಸ್ತ್ರವನ್ನು ತಗೊಂಡ್ರು. ನಾಗಲಿಂಗರು ತಗೊಂಡು ಅದು 5 ತುಂಡು ಮಾಡಿ ಒಗೆದು ಬಿಟ್ರು. ಕೆಲವ್ರಿಗೆ ಸಿಟ್ಟು ಬರ್ತದೆ, ಏನಿವ ಹುಚ್ಚು ನಾಗಲಿಂಗ ಹಿಂಗೆ ಮಾಡ್ತಾನೆ ಅಂತ. ಆದರೆ ಸಿದ್ಧಾರೂಢರಿಗೆಲ್ಲ ಗೊತ್ತಿತ್ತು. ಅದನ್ನು ಒಗೆದು ತಮ್ಮ ಮೈ ಮೇಲಿರ್ತಕ್ಕಂಥ ಒಂದು ಬಿಳಿ ಕಂಬಳಿಯನ್ನು ಸಿದ್ಧಾರೂಢರ ಹೆಗಲ ಮೇಲೆ ಹಾಕಿದ್ರು ನಾಗಲಿಂಗಪ್ಪನವರು.
ಏನಿದ್ರ ಮಹಿಮೆ ಅಂದರೆ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಪಂಚಮಹಾಭೂತಗಳಿಗೆ ಹಂಚಿ ಹೋಗ್ತದೆ ಅನ್ನೋ ಸಂಕೇತವಾಗಿ ತುಂಡನ್ನು ಒಗೆದ್ರು, ತಮ್ಮ ಬಿಳಿ ಕಂಬಳಿಯನ್ನು ಹೊದಿಸಿದ್ರು. ಯಾಕೆ ಬಿಳಿ ಕಂಬಳಿ ಹರಿಯೋದಿಲ್ಲೇನ್ರಿ? ಹರಿತದ. ಆದರೆ ಬಿಳಿಯ ಬಣ್ಣ ಸ್ವಚ್ಛ ಶಾಶ್ವತ. ನಿನ್ನ ದೇಹ ಹೋದರೂ ಕೂಡ ನಿನ್ನ ಒಂದು ಕೀರ್ತಿ ಅಜರಾಮರವಾಗಿ ಸೂರ್ಯ ಚಂದ್ರರಿರುವವರೆಗೂ ಇರುತ್ತೆ ಎನ್ನುವ ಒಂದು ಸಂಕೇತವಾಗಿ ಯಾವ ನಾಗಲಿಂಗ ಶಿವಯೋಗಿಗಳು ಲೀಲೆಯನ್ನು ಮಾಡಿದರು. ಅವರು ಕೂಡಿಕೊಂಡು ಸಾಕಷ್ಟು ಪವಾಡಗಳನ್ನು ಕೂಡ ಮಾಡಿದರು. ನಂತರ ಅಪ್ಪನವ್ರಿಗೆ ಹೇಳ್ತಾರೆ, ಏ ಸಿದ್ಧಾರೂಢ, ನಿನ್ನ ಕೈಯಾಗ ತಾಯಿ ಅದಳ, ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ನೆಲೆಸಿದಾಳ, ನೀನು ಮುಟ್ಟಿದು ಹೊನ್ನಾಗುತ್ತಲೋ. ನಿನ್ನ ಮಠದೊಳಗೆ ಸದಾವ ಕಾಲದಲ್ಲಿ ಅನ್ನದಾಸೋಹ ಜ್ಞಾನದಾಸೋಹ ನಡೀಲಿ ಅಂತ ನಾಗಲಿಂಗಪ್ಪನವರು ಆಶೀರ್ವಾದ ಮಾಡಿದ್ರಂತೆ. ಅವರು ಎಂಥೆಂಥ ಪುಣ್ಯಾತ್ಮರು ನೋಡ್ರಿ. ಎಲ್ಲರೂ ಕರ್ಕೊಂಡು ಹೋಗ್ತಾರ, ಪ್ರಸಾದ ಮಾಡಿಸ್ತಾರ. ಆದರೂ ನಾನು ಮಾಡಿಸ್ಬೇಕಾಗಿತ್ತು ಕರೆ, ನನಗೆ ಅಷ್ಟೊಂದು ಶ್ರೀಮಂತಿಗಿಲ್ಲಲ್ಲ. ಒಂದಿಬ್ಬರಿಗಾರ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳಿ ಮಠಕ್ಕೆ ಬಂದು ಹೇಳೋದ್ಲು, ಯಪ್ಪ ನನ್ನ ಮನೆಗೆ ಒಂದೇನು ಪ್ರಸಾದ ಇಟ್ಕೊತೀನಿ, ಬರಬೇಕು. ಆದ್ರೆ ನಮ್ಮ ಮನೆಯೂ ಸಣ್ಣದೈತೆ, ನನಗೆ ಮಾಡೋಕ್ಕಷ್ಟು ಶಕ್ತಿನೂ ಇಲ್ಲ. ಭಾಳ ಅಂದ್ರೆ 3 ಮಂದಿಯೋ ಇಲ್ಲ 4 ಮಂದಿಯೋ ಬರ್ರಿಯಪ್ಪ ಅಂತ ಹೇಳೋದ್ಲಂತೆ. ಯಾಕಾಗೋಲ್ದಕ್ಕ ಬರ್ತೀವವ್ವ ಅಂದ್ರೆ ಸಿದ್ಧಾರೂಢರು. ಮರುದಿನ ನಮ್ಮ ತಾಯಿ ಭಿನ್ನ ಮಾಡಿದ್ಲಲ್ಲ, ಇವರು 3-4 ಮಂದಿ ಕೂಡಿಕೊಂಡು ಆ ತಾಯಿ ಮನೆಗೆ ಪ್ರಸಾದಕ್ಕೆ ಹೊರಟ್ರಿ. ಹೋಯ್ತಾ ಈ ಭಕ್ತ ಬಳಗ ಶಿವನಾಮ ಸ್ಮರಣೆ ಮಾಡ್ಕೊತ ಒಬ್ಬರು ಇನ್ನೊಬ್ಬರು 40-50 ಜನರ ಒಂದು ಟೋಳಿ ಆಯಿತು. ಆ ಹೆಣ್ಮಗಳ ಮನೆಗೆ ಹೋಗೋ ಹೊತ್ತಿಗೆ ಬಾಗಿಲಿಗೆ ಬಂದು ನೋಡಿದ್ಲು, ಎದೆ ಕಲ್ಲು ಬಿದ್ದಂಗೆ ಆಯ್ತು. ಎಲ್ಲ ಇವನ 3 ಮಂದಿ ಬರ್ರಿ ಅಂತ ಹೇಳಿನಿ, ಈ ನಮ್ಮನೆ ಹಿಂಡು ಕರ್ಕೊಂಡು ಬರಕ್ಕೆ ಹತ್ತೇನ ಇವ ಸಿದ್ಧಾರೂಢ, ನಾನು ಮರ್ಯಾದೆ ಮಾರ್ದ ಇವ, ನಾನು ಏನು ಮಾಡ್ಲೋ ಯಪ್ಪ ಅಂತ ಅಡುಗೆ ಮನೆಗೆ ಹೋಗಿ ಕುಂತ್ಬಿಟ್ಟು. ಸಿದ್ಧಾರೂಢರು ಬಂದರು, ಯವ್ವ ಪ್ರಸಾದ ತಯಾರಾಗೈತೇನೋ, ಬಾ ಇವ ತಗೋ ಮಂಗಳಾರತಿ ಮಾಡ್ರಿ, ಪ್ರಸಾದ ಕೊಡು ಬರ್ರಿ ಅಂದಾಗ, ನಿರ್ವಾಣಿ 4 ಮಂದಿ ಬರ್ರಿ ಅಂತ ಹೇಳಿನಿ, 50 ಮಂದಿ ಕರ್ಕೊಂಬಂದಿ. ಏನು ಮಾಡಬೇಕು ಅಂತ ಮಾಡಿದಿ? ನಮ್ಮ ಮನೆಗೆ ಏನು ಆಗೋದಿಲ್ಲ, ಏನಾರ ಕೊಟ್ಟಾರ ಕೊಟ್ಕೋ, ಬಿಟ್ಟಾರ ಬಿಟ್ಕೋ, ಹಾಗೆ ಹೋಗು ಅಂತ ಹೇಳಿ ಸುಮ್ಮನೆ ಹೋಗಿ ಕುಂತಂತೆ. ಸಿದ್ಧಾರೂಢರು ಎಲ್ಲರನ್ನ ಮನೆ ಮುಂದೆ ಸಾಲಿಗೆ ಕುಂದ್ರಿಸ್ತಾರೆ. ಕುಂದಿರಪ್ಪ ಕುಂದ್ರಿ, ಗುರುನಾಥನ ಪ್ರಸಾದ, ತಾಯಿ ಪ್ರಸಾದ ಕುಂದ್ರಿ ಅಂತ ಕುಂದ್ರಿಸಿ ಎಲ್ರಿಗೂ ಎಲೆ ಕೊಟ್ಟು ಆ ತಾಯಿ ಮಾಡಿರ್ತಕ್ಕಂಥ ಪ್ರಸಾದವನ್ನು ತಗೊಂಡು ಅದಕ್ಕೆ ಆಶೀರ್ವಾದವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ 2-2, 3-3 ಸಲ ನೀಡಿ ಊಟ ಮಾಡಿಸ್ತಾರ. ಎಂಥ ಒಂದು ಮಹಿಮೆ, ಎಂಥ ಮಹಿಮೆ ಇದು! ಆ 4 ಮಂದಿಗಾಗುವಷ್ಟು ಮಾಡಿದಕ್ಕಂಥ ಪ್ರಸಾದ 50 ಮಂದಿ ಊಟ ಮಾಡಿದ್ರು, ಇನ್ನೂ ಅರ್ಧ ಪ್ರಸಾದ ಹಾಗೆ ಇತ್ತಂತೆ. ಇಂಥ ಒಂದು ಲೀಲೆ ಅಪ್ಪನ ಪವಾಡ ಒಂದಲ್ಲ ಎರಡಲ್ಲ, ಈ ಒಂದೇ ಒಂದು ದಿವಸದಾಗ ಮುಗಿಯೋದಂಥದ್ದಲ್ಲ. ನಾವು 1 ತಿಂಗಳ ಕಾಲ ಕುಂತು ಹೇಳಿದರು ಆ ಪುಣ್ಯಾತ್ಮನ ಒಂದು ಲೀಲೆಯನ್ನು, ಆ ಮಾಡಿದಂಥ ಪವಾಡವನ್ನು ಮುಗಿಸಿದ್ವಿ ಅನ್ನೋಕ್ಕಾಗೋದಿಲ್ಲ. ಅಷ್ಟು ಲೀಲೆಯನ್ನು ಪುಣ್ಯಾತ್ಮರು ಮಾಡ್ಯಾರ. ಶಾಸ್ತ್ರ ಶ್ರವಣ ಮಾಡಬೇಕಾದ್ರೆ ಎಲ್ಲೆಲ್ಲಿಂದಲೂ ಬರ್ತಿತ್ತು ಜನ. ನಮ್ಮ ಈ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಈ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಅದರಲ್ಲಿ ಮಹಾರಾಷ್ಟ್ರದ ಭಕ್ತರಂತೂ ಮುಂಬೈಯಿಂದ ಬರುವಂಥ ಭಕ್ತರು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಿದ್ರು. ಲಕ್ಷಗಟ್ಟಲೆ ಅಪ್ಪನ ಪಾದಕ್ಕೆ ಬೇಡಿದ್ರೆ ತಂದಿಡೋ ಅಂಥವ್ರಿದ್ರು. ಆದರೂ ಒಬ್ಬರಿಗೂ ಒಂದು ದುಡ್ಡು ಕೊಡ್ರಿ ಅಂತ ಕೇಳಿಲ್ಲ. ಭಾಳ ರೊಕ್ಕ ಕೊಟ್ಟವ್ರಿಗೆ ಆಶೀರ್ವಾದ ಮಾಡಬೇಕು, ಅವ್ರನ್ನ ಮುಂದೆ ಕರಿಬೇಕು, ಸ್ವಲ್ಪ ದುಡ್ಡು ಕೊಟ್ಟವ್ರನ್ನ ಹಿಂದೆ ಕಳಿಸ್ಬೇಕು, ಈ ಭಾವ ಪುಣ್ಯಾತ್ಮನಲ್ಲಿಲ್ಲ. ಶಾಸ್ತ್ರ ಹೇಳುವಾಗ ಒಂದೊಂದು ಸಲ ಯಾರಾದರೂ ದೊಡ್ಡ ಮಹಾರಾಜರು ಇಂಥವ್ರು ಬರ್ತಿದ್ರಂತ. ಅವರು ಬಂದಾಗ ಶಿಷ್ಯರು ಬಂದು ಹೇಳ್ತಿದ್ರು, ಅಪ್ಪ ಇಂಥ ರಾಜರು ಬಂದಾರ, ಭಾಳ ಶ್ರೀಮಂತರದಾರ, ಅವ್ರನ್ನ ಎಲ್ಲಿ ಕುಂದ್ರಿಸ್ಲಿ ಅಂದಾಗ ಅಲ್ಲೇ ಎಲ್ಲಾರ ಜಾಗ ಖಾಲಿ ಇದ್ದಲ್ಲಿ ಕುಂದಿರ್ತಾರೆ, ಹೋಗೋ ಎದಕ್ಕೆ ತಲೆ ಕೆಡಿಸ್ಕೊತೀರಿ ಅಂತಿದ್ರಂತೆ ಸಿದ್ಧಾರೂಢರು. ಈಗ ಯಾರು ಚಲೋ ಬಟ್ಟೆ ಹಾಕ್ಕೊಂಡು ಬಂದು ಒಂದು ಸ್ವಲ್ಪ ಸ್ಟೈಲ್ ಆಗಿದ್ದ ಅಂದರೆ ಕರ್ಕೊಬರ್ರಿ, ಇತ್ಲಾಗ ಮ್ಯಾಲೆ ಕರ್ಕೊಡ್ರಿ, ಕುರ್ಚಿ ಮ್ಯಾಲೆ ಕುಂದ್ರಿಸ್ರಿ, ಅವ್ರು ದೊಡ್ಡವರು, ಅವರಿಗೆ ಒಂದು ರೀತಿ ಮಾನ ಮನ್ನಣೆ. ಯಾಕೆ? ನೋಟಿನ ಕಟ್ಟುಗಳನ್ನು ಕೊಡ್ತಾರ, ಅವ್ರಿಗೆ ಮಾನ ಮನ್ನಣೆ. ಯಾರಾದರೂ ಒಬ್ಬ ಬಡವ, ಹರಕು ಬಟ್ಟೆ ಬಡವ 2 ರೂಪಾಯಿ ಕೈಯಾಗಿ ಹಿಡ್ಕೊಂಡು ಯಪ್ಪ ನಮಸ್ಕಾರ ಮಾಡಬೇಕು ಅಂತ ಹೋದರೆ, ಸರಿ ಗೊತ್ತಾಗೋದಿಲ್ಲೇನೋ ಮಡಿ ಮೈಲಿಗೆ ಅಪ್ಪನ ಮುಡ್ತೀಯೇನ ಸರಿ ಹಿಂದಕ್ಕೆ ಹಿಂದೆ ಕಳಿಸೋ ಅಂಥ ಸ್ವಾಮಿಗಳು ಅದಾರ. ಎಷ್ಟು ಜನ ಅದಾರ? ಅಂಥವರು ಅದಾರ, ಇಂಥವರು ಅದಾರ. ಆದರೆ ಬರೀ ಕೆಟ್ಟವರೇ ಆದರೆ ಅಂತ ಹೇಳೋದಿಲ್ಲ. ನಮ್ಮ ಜಗತ್ತು ಇಲ್ಲಿವರೆಗೆ ಉಳಿತಾ ಇರಲಿಲ್ಲ. ಅಂಥ ಪುಣ್ಯಾತ್ಮರು, ಲೀಲಾ ಪುರುಷರು, ಪವಾಡ ಪುರುಷರು, ಮುತ್ತೈದೆಯರು ಇವತ್ತಿಗೂ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಅದರೇ ಅಂತಲೇ ಬೇವು ಬೆಳಗಾಗ್ತಾ ಇದೆ. ಧರ್ಮ ಅನ್ನೋದು ಉಳಿದಿದೆ, ನಾವೆಲ್ಲ ಬದುಕಿದ್ದೀವಿ. ಇಂಥ ಪುಣ್ಯ ಚರಿತ್ರೆಯನ್ನು ಕೇಳ್ತಾ ಇದ್ದೀವಿ ನಾವು. ಹುಬ್ಬಳ್ಳಿಯ ಸಿದ್ಧಾರೂಢರಲ್ಲ, ಸಿದ್ಧಾರೂಢರ ಹುಬ್ಬಳ್ಳಿ, ಸಿದ್ಧಾರೂಢರ ಹುಬ್ಬಳ್ಳಿ ಅನ್ನಬೇಕು ನಾವು. ಆ ಪುಣ್ಯಾತ್ಮನಿಂದ ಇಡೀ ಜಗತ್ತಿನ ತುಂಬ ಬೆಳಗ್ತಾ ಇದೆ ಹೆಸರು.
ಒಂದ್ಸಲ ಶಾಸ್ತ್ರ ಶ್ರವಣ ಮಾಡ್ಕೊತ ಕುಂತಿದ್ರಂತ. ಒಂದು ಮುದುಕಿ, ಸಿರುಂದದ ಮುದುಕಿ ಒಂದು ದುಡ್ಡು ತೊಗೊಂಡು ಬಂದಿತ್ತು. ಎಷ್ಟೋ ದಿನ ದುಡ್ದು ಆಗ ಭಾಳ ರೊಕ್ಕದ ತೊಂದರೆ ನೋಡ್ರಿ. ಒಂದು ದುಡ್ಡು ತೊಗೊಂಡು ಬಂದು ಮುಂದೆ ಕುಂತಿತ್ತಂತ. ಯಪ್ಪ, ನಾನು ಭಾಳ ದಿನದಿಂದ ನಿನ್ನ ದಾಸೋಹಕ್ಕೆ ಏನಾರು ಮುಟ್ಟಿಸ್ಬೇಕು ಅಂತ ಆಸೆ ಇತ್ತು. ಭಾಳ ಕಷ್ಟಪಟ್ಟು ಇದೊಂದು ದುಡ್ದೀನಪ್ಪ, ತಗೋ ನಿನ್ನ ದಾಸೋಹಕ್ಕೆ ತಗೋ ಅಂದಾಗ ಅಪ್ಪ ಅವರು, ಯವ್ವ ಎಷ್ಟು ಕಷ್ಟಪಟ್ಟು ದುಡ್ದಿವೆ, ತಾ ಅಂತ ಇಸ್ಕೊಂಡ್ರಂತೆ. ಯಪ್ಪ ನೋಡು, ನೀನು ಇಸ್ಕೊಂಡು ಈ ಒಂದು ದುಡ್ಡಿನಾಗ ಇಡೀ ಜಾತ್ರೆಯಾಗ ಎಷ್ಟು ಜನ ಊಟ ಮಾಡ್ತಾರ ಅಷ್ಟ್ರಿಗೂ ಮುಟ್ಟಬೇಕು, ಹಂಗೆ ನೀನು ವ್ಯವಸ್ಥೆ ಮಾಡು ಅಂದ್ಲಂತ ಮುದುಕಿ. ಎಂಥ ವಿಚಿತ್ರ ಇದು! ಒಂದು ದುಡ್ಡಿನಾಗ ಲಕ್ಷಾಂಶಲೆ ಜನ ಊಟ ಮಾಡ್ತಾರ, ಎಲ್ರಿಗೂ ಹಂಚೋದು ಹೆಂಗೆ? ಬಾಜುಕಿದ್ದಾರಂತಾರೆ, ಸರಿ ಮುದುಕಿ ಒಂದು ದುಡ್ಡು ತಂದಾಳೆ, ಇಲ್ಲಿ ಎಷ್ಟೆಷ್ಟೋ ಕೊಡೋರು ರಗಡದಾರ, ನಿಂದು ಒಂದು ದುಡ್ಡು ಯಾರಿಗೆ ಬೇಕಾಗೈತಿ ತೊಗೊಂಡು ಹೋಗತ್ಲಾಗ. ಆಗ ಸಿದ್ಧಾರೂಢರು ಅಂತಾರೆ, ಅಪ್ಪ ಭಾಳ ಕೊಟ್ಟವ ದೊಡ್ಡವಲ್ಲ, ತುಸು ಕೊಟ್ಟವರು ಸಣ್ಣವರಲ್ಲ, ಎಲ್ಲರೂ ಒಂದೇ, ತಗೋ ಈ ₹1 ಎಲ್ರಿಗೂ ಮುಟ್ಟಬೇಕು, ಹಂಗೆ ಮಾಡು ಅಂದರು ಅಡುಗೆಯವನಿಗೆ. ಯಪ್ಪ ಹೆಂಗೆ ಮಾಡೋದ್ರಿ? ಅದು ಹೆಂಗೆ ಸಾಧ್ಯ ಐತ್ರಿ? ಹೋಗು ಅಲ್ಲಿ ಕರಿಬೇವು ಕೊತ್ತಂಬರಿ ಮಾರಕತ್ತೇಳಿ ಹೆಣ್ಮಗಳು ತಂದು ಆ ಸಾರಿನ ಒಂದು ಕಡಾವಿಗೆ ಒಳಗೆ ಹಾಕಿಬಿಡು, ಎಲ್ಲ ಊಟ ಮಾಡ್ತಾರೆ, ಆ ತಾಯಿ ಒಂದು ಶ್ರಮದ ಫಲ ಸಾರ್ಥಕವಾಗುತ್ತೆ ಅಂದ್ರಂತೆ ಸಿದ್ಧಾರೂಢರು. ಎಂಥ ವೈಭವ! ಒಂದ್ಸಲ ಎಲ್ಲ ಭಕ್ತಾದಿಗಳು ಕೂಡಿ ಅಪ್ಪನಿಗೆ ಬಂಗಾರದ ಕಿರೀಟ ಮಾಡಿಸಿದ್ರು. ನಮ್ಮ ಅಪ್ಪನ ಮೆರೆಸಬೇಕು ಅಂತ ಆನಂದ ಭಕ್ತರಿಗೆ ಇರ್ತಾರೆ ನೋಡ್ರಿ. ಬಂಗಾರದ ಕಿರೀಟ ಮಾಡಿ ತಲೆ ಮೇಲೆ ಹಾಕಿ ಎಲ್ರಿಗೂ ಆನಂದ ಆಯಿತು, ಸಂತೋಷ ಆಗತ್ತೆ ನೋಡ್ರಿ. ಯಪ್ಪ ನಮಗಂತೂ ಭಾಳ ಸಂತೋಷ ಆಗೈತ್ರಿ, ಭಾಳ ಶ್ರಮಪಟ್ಟು ನಾವು ಮಾಡಿದ್ದೀವಿ, ನಮಗೆ ಇಷ್ಟು ಸಂತೋಷ ಆಗೈತಿ ಅಂದಾಗ ನೀವು ಧಾರಣ ಮಾಡ್ಕೊಂಡಿರಿ, ಭಾಳ ಸಂತೋಷ ಆಗಿರ್ಬೇಕು ಅಲ್ಲೇನ್ರಿ ಅಪ್ಪ ಅಂದ್ರಂತೆ ಭಕ್ತರು. ಆಗ ಸಿದ್ಧಾರೂಢರಂತಾರ, ಹೌದಪ್ಪ ಭಾಳ ಸಂತೋಷ ಆಗೈತಿ, ಹಿಂದೆ ನನ್ನ ತಲೆ ಮೇಲೆ ಬೆಂಕಿ ಇಟ್ಟಾಗ ನನಗೆಷ್ಟು ಸಂತೋಷ ಆಗಿತ್ತೋ ಅಷ್ಟೇ ಸಂತೋಷ ಇವತ್ತು ಆಗೈತಿ ಅಂದರು. ಏನು ಅವತ್ತು ಬೆಂಕಿ ಇಟ್ಟಿದ್ರು ಅಂತ ದುಃಖ ಪಟ್ಕೊಳ್ಳಿಲ್ಲ, ಇವತ್ತು ಬಂಗಾರದ ಕಿರೀಟ ಇಟ್ಟರು ಅಂತ ಆನಂದ ಪಟ್ಕೊಳ್ಳಿಲ್ಲ, ಎಲ್ಲವನ್ನ ಸಮನಾಗಿ ನೋಡಿಕೊಂಡ್ರು, ಎಲ್ಲವೂ ಒಂದೇ ಅಂತಕ್ಕಂಥ ಭಾವನೆ ಅವರಲ್ಲಿತ್ತು. ಇಂಥ ಪುಣ್ಯಾತ್ಮರಿಗೂ ಕೂಡ ಕುತ್ತು ತರ್ತಾರೆ. ಇದನ್ನು ನೋಡಿ ಸಹಿಸಲಾರದಂಥ ಕೆಲ ಜನ ಸಾಯಿ ಹೊಡಿಬೇಕು ಅಂತ ಒಬ್ಬ ಹೆಣ್ಮಗಳಿಗೆ ಪ್ರೇರೇಪಿಸಿದರು. ನೋಡವ ನಿನಗೆ ಬೆಳ್ಳಿ ಬಂಗಾರ ಕೊಡ್ತೀವಿ ಅಂತ ಹೇಳಿ ಆ ಹೆಣ್ಮಗಳ ತಲೆ ಕೆಡಿಸಿ ಸಿದ್ಧಾರೂಢರಿಗೆ ವಿಷ ಹಾಕಿಸಿದ್ರು. ಚಿತ್ರಾನ್ನ ಮಾಡಿಕೊಂಡು ಬಂದ್ಲು ತಾಯಿ. ಸಿದ್ಧಾರೂಢರು ಪ್ರಸಾದ ಮಾಡಿಕೊಂಡು ಮಲ್ಕೊಂಡಿದ್ರು. ಯಪ್ಪ ನಿನ್ನ ಸಲುವಾಗಿ ಪ್ರಸಾದ ಮಾಡ್ಕೊಂಡು ಬಂದೀನಿ, ತಗೋ. ಯವ್ವ ನಂದು ಪ್ರಸಾದ ಆಗೈತಿವೆ ಅಂದರು ಸಿದ್ಧಾರೂಢರು. ಯಪ್ಪ ಭಾಳ ಕಷ್ಟಪಟ್ಟು ಮಾಡೀನಿ, ನೀನು ತಗೊಳ್ಳಿಲ್ಲ ಅಂದ್ರೆ ನಾನು ಊಟನೇ ಮಾಡೋದಿಲ್ಲ, ಅನ್ನ ಕಚ್ಚೋದಿಲ್ಲ ಅಂದ್ಲು, ನಾಟಕ ಮಾಡಿದ್ಲು. ಆಗ ಸಿದ್ಧಾರೂಢರು ಅಂತಾರೆ, ಹೌದಿವಾ ಈ ಪ್ರಸಾದ ನೀನು ಇವತ್ತು ತಯಾರು ಮಾಡಬೇಕಾದ್ರೆ ಭಾಳ ಶ್ರಮ ಪಟ್ಟು, ಅದು ನನಗೆ ಗೊತ್ತೈತಿ ತಾಯವ್ವ. ನಿನ್ನ ಉಪವಾಸ ಇರಿಸಿ ಅನ್ನ ಬ್ರಹ್ಮನನ್ನು ನಾನು ಯಾಕೆ ಮರಗಿಸ್ಲಿ ತಾಯಿಲಿ ಅಂತ ಹೇಳಿ ತಮ್ಮ 3 ಬೆರಳಿಗೆ ಬಂದಷ್ಟು ಆ ಅನ್ನವನ್ನು ತಗೊಂಡು ತಮ್ಮ ಬಾಯಲ್ಲಿ ಹಾಕಿಕೊಂಡ್ರು. ಘೋರವಾಗಿರ್ತಕ್ಕಂಥ ವಿಷ ಹಾಕಿಕೊಂಡು ಹೇಳ್ತಾರ, ಯವ್ವ ಎಂಥ ಪುಣ್ಯವಂತಿವೆ ನೀನು, ಎಂಥ ಒಳ್ಳೆ ಕೆಲಸ ಮಾಡಿದ್ವಿ. ಹೋಗು, ಈ ಅನ್ನ ಯಾವ ಪ್ರಾಣಿ ಪಕ್ಷಿಗಳಿಗೂ ಸಿಗಬಾರ್ದು, ಮನುಷ್ಯನಿಗೆ ಇದರ ವಾಸನೆ ಬಡಿಬಾರ್ದು. ಯವ್ವ ಒಂದೊಂದು ಅಗಳಿಗೆ ಒಬ್ಬೊಬ್ಬ ಬಲಿ ಆಗ್ತಾನ, ಹುಷಾರಾಗಿ ತಗೊಂಡು ಹೋಗಿ ಯಾರು ಇರ್ಲಾರ್ದಂಥ ಜಾಗದಾಗ ತೆಗ್ಗಿನಾಗ ಮುಚ್ಚಿಬಿಡ್ಬೇ ಇವ, ಹೋಗು ಉದ್ಧಾರ ಹಾಕಿ ಹೋಗು ಅಂದ್ರಂತೆ ಸಿದ್ಧಾರೂಢರು. ಆ ಕಡೆ ಹೋದ್ಲು, ಈ ಕಡೆ ಅಪ್ಪ ಬಿದ್ದು ಒದ್ದಾಡ್ದ, ಮೈ ಕೈ ಕಣ್ಣು ಎಲ್ಲ ಬಾತು, ಅಕ್ರಾಳ ವಿಕ್ರಾಳ ಆತು. ಬಂದು ನೋಡ್ತಾರ, ಎಲ್ಲ ಭಕ್ತರಿಗೂ ದಿಕ್ಕು ತಿಳಿತಾ ಇಲ್ಲ. ಮುಗೀತು, ನಮ್ಮಪ್ಪನ ಪುಣ್ಯ ಮುಗೀತು, ಮಾತಿಲ್ಲ ಕಥೆ ಇಲ್ಲ, ಸತ್ತ ಶವದಂತೆ ಬಿದ್ದಿದ್ದಾರೆ ಸಿದ್ಧಾರೂಢರು. ಇದನ್ನು ಕಂಡು ಎಲ್ರಿಗೂ ದುಃಖವಾಯ್ತದ. ಸಾವಿರ ಸಂಖ್ಯೆಯಲ್ಲಿ ಜನ ಕೂಡಿದ್ರು. ಇದನ್ನು ಕಂಡು ಸಿದ್ಧಾರೂಢರ ಅತ್ಯಂತ ಪ್ರೀತಿಯ ಶಿಷ್ಯ ಯಾವ ಕಬೀರದಾಸರು ನಮ್ಮಪ್ಪನೇ ಹೋಗ್ತಾನೆ ಅಂದಮ್ಯಾಗ ನಾನಿದ್ದೇನು ಪ್ರಯೋಜನ, ಯಪ್ಪ ನಿನ್ನ ಜೊತೆ ನಾನು ಬರ್ತೀನಿ ಅಂತ ತ್ರಿಶೂಲ ತಗೊಂಡು ಎದೆಗೆ ಚುಚ್ಕೊಳಕ್ಕೆ ಹೋದ್ನಂತ. ಅಪ್ಪ ಕೈ ಸೊನ್ನೆ ಮಾಡಿದ್ನಂತ, ಬೇಡ ಬೇಡ ಅಂತ. ಅಪ್ಪ ಬದುಕ್ಯಾದಾನ ಅಂತ ಗೊತ್ತಾಯಿತು. ಮತ್ತೆ ಬಂತಾರ, ಚೇತರಿಸ್ಕೊಂಡ್ರು. ಯಪ್ಪ ದವಾಖಾನೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲೆಲ್ಲೂ ಬೇಡ್ರು, ಈ ಸಿದ್ಧಾರೂಢ ನಿಮಗೆ ಬೇಕಾಗಿದ್ದರೆ ಸತತವಾಗಿ ನಾಮ ಸ್ಮರಣೆ ನಡೀಲಿ ಅಂದ್ರಂತೆ ಸಿದ್ಧಾರೂಢರು. 21 ದಿವಸಗಳವರೆಗೆ ಶಯನಗ್ರಹದಲ್ಲಿ ಅಪ್ಪನವರನ್ನು ಮಲಗಿಸಿ ಸತತವಾಗಿ ಹಗಲು ರಾತ್ರಿ ನಾಮಸ್ಮರಣೆ ಮಾಡಿದರು. 21 ದಿವಸಕ್ಕೆ ಆ ಒಂದು ವಿಷವನ್ನು ಅರಗಿಸಿಕೊಂಡ ನೀಲಕಂಠನಾಗಿ ಹೊರಬಂದ ಸಿದ್ಧಾರೂಢಪ್ಪ. ಹೊರಬಂದ, ಆನಂದವಾಯಿತು.
ಎಲ್ರಿಗೂ ಸಂತೋಷವಾಯಿತು. ಯಪ್ಪ ಏನಾತ್ರಿ ಇದು? ಚಲೋ ಆತು ಬಿಡಪ್ಪ ಅಂದರು. ಯಪ್ಪ ನಿಮಗೆ ವಿಷ ಹಾಕಿದ ಹೆಣ್ಮಗಳಿಗೆ ತಲೆ ಭ್ರಮಣ ಆಗೈತಿ, ಮೈ ಮೇಲೆ ಬಟ್ಟೆ ಇಲ್ಲ, ಹುಚ್ಚಿ ಆಗ್ಯಾಳ, ವಿಷ ಹಾಕಿದಾಕಿ ನಾನು, ನನ್ನ ಆರಾಮ್ ಮಾಡು, ನನ್ನ ಕ್ಷಮಿಸು ಅಂತ ಬೇಡ್ಕೊಳಕತ್ತಾಳೆ ಅಂತ ಒಬ್ಬಂತನ. ಯಪ್ಪ ಅಂಥ ನೀಚ ಹೆಣ್ಮಗಳನ್ನ ಬಿಡಬಾರದ್ರಿ, ಆಕೆನ ಕಡಿತೀವ್ರಿ ಅಂತ ಒಬ್ಬಂತಾನೆ. ತಪ್ಪು, ಶಾಂತಂ ಪಾಪಂ. ನೀವು ಮಾಡಿದರೆ ಆಕೆಗೂ ನಿಮಗೂ ಏನು ವ್ಯತ್ಯಾಸ? ಆಕೆ ಭಾಳ ಚಲೋ ಮಾಡಿದ್ಲು. ನನ್ನ ತಾಯಿನೂ ಆಕಿ ನನ್ನ ತಾಯಿ ಅಂದರು. ವಿಷ ಹಾಕಿದವ್ರಿಗೆ ತಾಯಿ ಅಂತಾರೇನ್ರಿ? ನನ್ನ ತಾಯಿ ಅಂದರು ಸಿದ್ಧಾರೂಢರು. ನೋಡಪ್ಪ, ದುಡ್ದು ಕಷ್ಟಪಟ್ಟು ವಿಷ ತಯಾರು ಮಾಡಿ ಇಲ್ಲಿವರೆಗೆ ಬಂದು ತನ್ನ ಕೈಯಾರೆ ವಿಷ ತಿನ್ನಿಸಿ ಈ ಸಿದ್ಧಾರೂಢನ ದೇಹ ಎಷ್ಟು ಗಟ್ಟಿ ಐತಿ, ಎಂಥ ಒಂದು ಶಕ್ತಿ ಇವನಲ್ಲಿ ತುಂಬಿಕೊಂಡೈತಿ ಅಂತ ಜಗತ್ತಿನ ತುಂಬ ಪ್ರಚಾರ ಮಾಡಿಬಿಟ್ಲು ಹೋಗು ಈ ಸಿದ್ಧಾರೂಢನ ಒಂದು ಲೀಲೆಯನ್ನು. ಹೌದಪ್ಪ, ನನ್ನ ತಾಯಿ ಉದ್ಧಾರ ಆಕಳ್ ನೋಡು ಅಂದ್ರಂತೆ ಸಿದ್ಧಾರೂಢರು. ಹಿಂಗೆ ವಿಷ ಹಾಕಿದವ್ರಿಗೂ ನನ್ನವರು ಅಂದರು, ಇವರಿಗೆ ತಲೆ ಮೇಲೆ ಬೆಂಕಿ ಇಟ್ಟವ್ರಿಗೂ ನನ್ನವರು ಅಂದರು, ಕಿರೀಟ ಇಟ್ಟವ್ರಿಗೂ ನನ್ನವರು ಅಂದರು. ಯಾರಾದರೂ ಬಂದು ಹೇಳಿದರೆ ಶಿಕ್ಷೆ ಕೊಡೋನು ಅಂದರೆ ಯಪ್ಪ ಶಾಪ ಕೊಟ್ಬಿಡ್ರಿ, ಅವನು ಸುಟ್ಟು ಬಿಡ್ರಿ ಅಂದರೆ ಕಣ್ಣು ನಂದೆ ಬಟ್ಟು ನಂದೆ, ನನ್ನ ಕಣ್ಣಾಗ ನಾನೇ ಬಟ್ಟು ಚುಚ್ಕೊಳ್ಳೇನಪ್ಪ, ನನ್ನ ಸ್ವರೂಪದಾಗ ಅದನಾವ ಅಂತ ಸಿದ್ಧಾರೂಢರು ಹೇಳ್ತಿದ್ರಂತೆ. ಎಂಥವರೇ ಬಂದರೂ ಅವರಿಗೆ ಧರ್ಮ ಬೋಧೆಯನ್ನು ಮಾಡ್ತಾ ಇದ್ರು, ಉಪದೇಶವನ್ನು ಮಾಡ್ತಾ ಇದ್ರು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ, ಈ ಒಂದು ಉಪದೇಶವನ್ನು ಮಾಡ್ತಾ ಇದ್ರು. ನೀನು ಯಾರು ಅನ್ನೋದನ್ನು ತಿಳ್ಕೊ, ನಿನ್ನ ಸಂಸಾರ ಕೆಟ್ಟ, ನೀನು ಬಿಡುವಂತ ನಾನು ಹೇಳೋದಿಲ್ಲ, ಸಂಸಾರದಲ್ಲಿದ್ದುಕೊಂಡು ನೀನು ಪಾರಮಾರ್ಥವನ್ನು ಸಾಧಿಸು, ಗೆದಿಯಪ್ಪ, ಈ ಭವಬಂಧನದಿಂದ ಮುಕ್ತನಾಗುವಂತ ಹೇಳ್ತಾ ಇದ್ರು. ಒಂದು ಪ್ರಾಣಿ ಪಕ್ಷಿಗಳ ಭವಿಷ್ಯವನ್ನು ಕೂಡ ಹೇಳ್ತಾ ಇದ್ರು. ಕಾಗೆ ಮಂಗಗಳು ಕೂಡ ಬಂದು ಇವರ ಒಂದು ಶಾಸ್ತ್ರವನ್ನು ಕೇಳ್ತಾ ಇದ್ದುವಂತೆ. ಇಂಥ ಪುಣ್ಯಾತ್ಮರು ಏನೆಲ್ಲ ಮಾಡಿದ್ರು. ಭಕ್ತರು ಬೇಡದೇ ಇದ್ರು ತಂದು ತಂದು ಸುರುತ್ತಾ ಇದ್ರು. ಬಡಿಗೇರು ಕಾಳಪ್ಪ ಅಂತಕ್ಕಂಥವನ ಕೈಲಾಸ ಮಂಟಪವನ್ನು ಕಟ್ಟಬೇಕಾದ್ರೆ ಅರ್ಧ ಕಟ್ಟಿದ್ದ, ಜಡ್ ಬಂದು ಮಕ್ಕೊಂಡ, ಇನ್ನೇನು ಇವತ್ತು ನಾಳೆ ಸಾಯ್ತಾನ, ಯಪ್ಪ ಮುಂದೆ ಅದು ಕಟ್ಟೋದು ಹೆಂಗೆ ಅಂದಾಗ ಅವನ್ಯಾಕೆ ಸಾಯ್ತಾನೋ, ಅದನ್ನು ಕಟ್ಟಿ ಆದಮೇಲೆ ಹೊಕ್ಕನ, ಕರಿಯೋಗ್ರಿ ಅವನ ಅಂದ್ರೆ ಅವ ಇವತ್ತು ಸಾಯ್ತಾನೆ ಅನ್ನೋ ಮನುಷ್ಯ ಬಂದು ಆ ಕೈಲಾಸ ಮಂಟಪವನ್ನು ಕಟ್ಟಿ ನಂತರದಲ್ಲಿ ಶಿವನ ಸಾನ್ನಿಧ್ಯವನ್ನು ಸೇರಿದನಂತೆ. ಇಷ್ಟೆಲ್ಲ ಮಾಡಿದಂಥ ಪುಣ್ಯಾತ್ಮರು ಯಾವ ತಮ್ಮ ನೆರಳಿನಲ್ಲಿ ಬೆಳೆದಂಥ ತಮ್ಮ ಶಿಷ್ಯನ ಸ್ವರೂಪದಲ್ಲಿದ್ದಂಥ ಗುರುನಾಥಾರೂಢರಿಗೆ ಪಟ್ಟವನ್ನು ಗಟ್ಟಿದ್ರು. ಆಗ ಕುಹಕಿಗಳು ಸಿದ್ಧಾರೂಢರು ಮೋಸ ಮಾಡ್ತಾರೆ, ಆಸ್ತಿ ತಗೊಂತಾರೆ ಅಂತ ಹೇಳಿ ಅವರಿಗೆ ಯಾವ ಆಸೆ ಇರಲಿಲ್ಲವಂತೆ. ಇವ್ರ ಮೇಲೆ ದಾವೆ ಹಾಕಿದ್ರು, ಕೋರ್ಟಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಕೋರ್ಟ್ನಲ್ಲಿ ಸಿದ್ಧಾರೂಢಪ್ಪ ನಮ್ಮಂತೆ ನೀವು ನ್ಯಾಯ ಹೇಳಬೇಕು ಅಂದಾಗ ಆಯ್ತಪ್ಪ ನಿಮ್ಮಂತನೇ ಆಗಲಿ ಅನ್ನೋರಂತಿವ್ರು. ಎಂಥ ಪುಣ್ಯಾತ್ಮರು. ಇದನ್ನೆಲ್ಲ ನೋಡಿ ಗುರುನಾಥಾರೂಢರಿಗೆ ಹೇಳ್ತಾರೆ, ಗುರುನಾಥ ನಾನು ಮಾತಾಡಿ ಕೆಟ್ಟೆ, ನೀನು ಮಾತಾಡಿ ಕೆಡಕ್ಕೆ ಹೋಗಬೇಡ, ಹೆಂಗದಿ ಹಂಗವಾ ಅಂದ್ರಂತೆ ಗುರುನಾಥಾರೂಢರಿಗೆ. ಆವತ್ತೇ ಮೌನಿ ಆದರು. ಒಂದು ದಿವಸನೂ ಮಾತಾಡಲಿಲ್ಲ, ಉಣ್ಣ ಕೊಡ್ರಿ ಅನ್ನಲಿಲ್ಲ, ನಾನು ಮಲಗ್ತೀನಿ, ನಿಂದಿರ್ತೀನಿ, ಕುಂದಿರ್ತೀನಿ ಅನ್ನಲಿಲ್ಲ ಗುರುನಾಥಾರೂಢರು. ಇಂಥ ಪುಣ್ಯಾತ್ಮರು ಯಾರೇನೇ ಮಾಡಿದರೂ ಸಹಿಸಿಕೊಂಡು ಧರ್ಮ ಬೋಧೆಯನ್ನು ನೀಡಿ ಅಜ್ಞಾನದಲ್ಲಿದ್ದವರನ್ನ ಉದ್ಧರಿಸಿ ಸಾಕ್ಷಾತ್ ಶಿವನೇ ಆಗಿ ಇವತ್ತಿನ ದಿವಸ ನಿಂತಿದ್ದಾನೆ ಪುಣ್ಯಾತ್ಮ. ಹುಬ್ಬಳ್ಳಿಯ ಸಿದ್ಧಾರೂಢರ ಒಂದು ಮಹಿಮೆ ಅಪಾರವಾಗಿದೆ. ದೇಹ ಹೋಗಿರಬಹುದು, ಆ ಪುಣ್ಯಾತ್ಮರು ಹೋಗಿಲ್ಲ. ನಂಬಿದವರನ್ನ ಉದ್ಧರಿಸ್ತಾರ. ಪ್ರತಿಯೊಂದು ಶಿವರಾತ್ರಿಯಲ್ಲೂ ಕೂಡ ವಿಜೃಂಭಣೆಯ ಜಾತ್ರೆಯ 3 ದಿವಸಕ್ಕೆ ಕೌದಿ ಪೂಜೆ, ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ. ಆವತ್ತು ಅಪ್ಪನವರು ಹಾಕಿಕೊಟ್ಟಂಥ ಅನ್ನದಾಸೋಹ, ಜ್ಞಾನದಾಸೋಹ ಇವತ್ತಿಗೂ ನಡೀತಾ ಇದೆ. ಅನೇಕ ಜನ ಭಕ್ತರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ತಾರೆ. ನಾವಾದರೂ ಕೂಡ ಅಂಥ ಪುಣ್ಯಾತ್ಮನ ದರ್ಶನಕ್ಕೆ ಹೋಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಈ ಜನ್ಮಕ್ಕಾಗದೇ ಇದ್ದರೂ ಇನ್ನೂ 4 ಜನ್ಮಕಾರ ನಮಗೆ ಅಂಥ ಒಂದು ಸಾಮ್ರಾಜ್ಯವನ್ನು ಕೊಡು ತಂದೆ ಅಂತ ಪರಮಾತ್ಮನಲ್ಲಿ ಎಲ್ಲ ಪುಣ್ಯಾತ್ಮರಿಗೂ ಸಿದ್ಧಾರೂಢ ಶಿವಯೋಗಿ ಎಲ್ಲರ ತನುಮನದಲ್ಲಿದ್ದು ಜಾಗೃತನಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅಂತ ಬೇಡಿಕೊಂಡು ಈ ಪವಿತ್ರವಾದ ಸೇವೆಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಸದ್ಗುರುವೇ ನಮಃ, ಸದ್ಗುರುವೇ ನಮಃ, ಸದ್ಗುರುವೇ ನಮಃ.